ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾರವರು ಏನು ಹೇಳ್ತಾ ಇದ್ರು, ನನ್ನ ಮಕ್ಕಳಿಗೆ ಸೇವೆ ಮಾಡುವಂಥ ಆಸಕ್ತಿ, ಇಚ್ಛೆ, ಮನೋಭಾವ ಇದೆ. ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸೇವೆಯ ಫಲ ಅವರ ಅಕೌಂಟಲ್ಲಿ ಎಷ್ಟು ಜಮಾ ಆಗಬೇಕು ಅದು ಆಗ್ತಾ ಇಲ್ಲ. ಅದಕ್ಕೆ ಕಾರಣ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿರ್ಮಲ ಸ್ವಭಾವ, ನಿರ್ಮಲ ವಾಣಿ ಹೇಳುವಂಥದ್ದು ಇರಬೇಕಾಗ್ತದೆ. ಇದು ಬಾಬಾ ಹೇಳಿರುವಂಥ ಕಂಡೀಷನ್. ಈಗ ಬಾಬಾರವರು ಫಲಿತಾಂಶವನ್ನು ನೋಡ್ತಾ ಇದ್ದಾರೆ. ಯಾವ್ಯಾವ ಮಕ್ಕಳ ಅಕೌಂಟಲ್ಲಿ ಎಷ್ಟೆಷ್ಟು ಜಮಾ ಆಗಿದೆ, ಜಮಾ ಆಗ್ಲಿಕ್ಕೆ ಕಾರಣ ಏನು, ಜಮಾ ಆಗದೆ ಇರಲಿಕ್ಕೆ ಕಾರಣ ಏನು ಹೇಳೋದನ್ನ ಬಾಬಾ ಚೆಕ್ ಮಾಡ್ತಿದ್ದಾರೆ. ಲೌಕಿಕದಲ್ಲೂ ಕೂಡ ನಾವು ನೋಡ್ತೀವಲ್ವಾ, ಯಾವ್ದಾದ್ರು ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬರ್ತಾರೆ ಅಂತಂದ್ರೆ ಕಾರಣ ಏನು, ಫೇಲ್ ಆಗ್ತಾರೆ ಅಂತಂದ್ರೆ ಕಾರಣ ಏನು. ಫಸ್ಟ್ ರ್ಯಾಂಕ್ ಬರ್ತಾರೆ ಅಂತಂದ್ರೆ ಸ್ಕೂಲಿಗೆ ಸರಿಯಾದ ಟೈಮಿಗೆ ಹೋಗಿದ್ದಿರ್ತದೆ, ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡಿದ್ದಿರ್ತದೆ, ಸರಿಯಾಗಿ ಹೋಮ್ವರ್ಕನ್ನು ಮಾಡಿದ್ದಿರ್ತದೆ, ಸೀರಿಯಸ್ ಆಗಿ ಓದಿದ್ದಿರ್ತದೆ. ಫೇಲ್ ಆಗಿದ್ದಾರೆ ಅಂತಂದ್ರೆ ಕ್ಲಾಸಿಗೆ ಬರೋದಿಲ್ಲ, ಶಿಕ್ಷಣದ ಕಡೆ ಗಮನವನ್ನು ಕೊಡೋದಿಲ್ಲ, ಸೀರಿಯಸ್ನೆಸ್ ಇಲ್ಲ, ಮಾಡಬೇಕು ಹೇಳುವಂಥ ಆಸಕ್ತಿ ಇಲ್ಲ, ಕಾರ್ಯದಲ್ಲಿ ತರೋದಿಲ್ಲ, ಮೊಬೈಲಲ್ಲಿ ಆಟ ಆಡೋದು, ಕ್ರಿಕೆಟ್ ಆಟ ಆಡೋದು, ಹೀಗೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳ ಅಕೌಂಟಲ್ಲಿ ಜಮಾ ಯಾಕೆ ಆಗ್ತಾ ಇಲ್ಲ. ಹರ್ ಖಜಾನೆ ಕೋ ಚೆಕ್ ಕರೋ. ಬಾಬಾ ಹೇಳ್ತಾರೆ, ಈಗ ಒಂದೊಂದೇ ಖಜಾನೆಯನ್ನು ಚೆಕ್ ಮಾಡೋಣ. ಯಾವ್ಯಾವ ಖಜಾನೆ ಮಕ್ಕಳಲ್ಲಿ ಎಷ್ಟೆಷ್ಟಿದೆ, ಯಾವ ಖಜಾನೆ ನಿಮ್ಮ ಅಕೌಂಟಲ್ಲಿ ಜಮಾ ಆಗಬೇಕು ಅಂತ ಏನು ಮಾಡಬೇಕು. ಲೌಕಿಕದಲ್ಲೂ ಹಣ ಬೇರೆ, ವಸ್ತುಗಳು ಬೇರೆ, ಬಿಲ್ಡಿಂಗು, ಸ್ಥಳ, ಶೇರ್ ಮಾರ್ಕೆಟ್, ಹೀಗೆ ಬೇರೆ ಬೇರೆ ಬಂಗಾರ, ವೆರೈಟಿ ಖಜಾನೆಗಳನ್ನು ಇಟ್ಕೊಂಡಿರ್ತಾರಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಾನು ಯಾವ್ಯಾವ ಖಜಾನೆಯನ್ನು ಕೊಟ್ಟಿದ್ದೇನೆ, ನೀವು ಯಾವ್ಯಾವುದನ್ನು ಜಮಾ ಮಾಡ್ಕೊಂಡಿದ್ದೀರಾ. ज्ञान का खजाना अर्थात जो भी संकल्प कर्म किया वह नॉलेजफुल होकर के किया. ಈಗ ಜ್ಞಾನದ ಖಜಾನೆ, ನೀವು ಅದನ್ನು ಉಪಯೋಗ ಮಾಡ್ತಾ ಇದ್ದೀರೋ ಇಲ್ವೋ ಗೊತ್ತಾಗೋದು ಹೇಗೆ. ಯಾವುದೇ ಸಂಕಲ್ಪವನ್ನು ಮಾಡಿ ಜ್ಞಾನಪೂರ್ಣರಾಗಿ ಮಾಡಿದ್ದೀರಾ. ಜ್ಞಾನಪೂರ್ಣರಾಗಿ ಅಂತಂದ್ರೆ ಏನು, ನಾನು ಆತ್ಮ ಅಂತ ತಿಳ್ಕೊಂಡು ಆತ್ಮದ ಕಲ್ಯಾಣಕ್ಕೋಸ್ಕರ, ಎದುರುಗಡೆಗಿರುವಂಥ ಆತ್ಮದ ಕಲ್ಯಾಣಕ್ಕೋಸ್ಕರ ನನ್ನ ಪ್ರತಿಯೊಂದು ಕರ್ಮ ಇದೆಯಾ, ಅಥವಾ ಶರೀರದ ಆಧಾರವಾಗಿ ಇದೆಯಾ. ಹಂಗಂದ್ರೆ ಏನು, ಪ್ರತಿದಿನ ನಮ್ಮ ಸಂಕಲ್ಪಗಳು, ಯೋಚನೆಗಳು, ಚಿಂತನೆಗಳು ಏನು ನಡೀತಾವೆ, ನನ್ನ ಪತಿ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಶರೀರ ಮತ್ತು ಶರೀರಧಾರಿ ನೆನಪಿಗೆ ಬರುತ್ತಾ, ಅಥವಾ ಆ ಆತ್ಮನಿಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗಬೇಕು ಹೇಳುವಂಥದ್ದು ಮನೋಭಾವ ಇರುತ್ತಾ. ನಂಬರ್ 2, ಹೆಚ್ಚಿನ ಸಮಯ ನಾವು ದಿನವನ್ನು ಏನು ಕಳಿತೀವಿ, ನಮ್ಮ ಉದ್ದೇಶ ಏನಿದೆ. ಹಣ ಸಂಪಾದನೆ ಮಾಡಿ ಸ್ಟಾಕ್ ಮಾಡೋದಾ, ಬಿಲ್ಡಿಂಗ್ ಕಟ್ಟಬೇಕು, ಬಂಗಾರ ತಗೊಳ್ಬೇಕು, ಜಮೀನು ಮಾಡಬೇಕು, ಕೋಟ್ಯಾಧಿಪತಿ ಆಗಬೇಕು, ಊರು ಸುತ್ತಬೇಕು, ಒಳ್ಳೊಳ್ಳೆ ಊಟ ಮಾಡ್ಕೊಂಡು ತಿನ್ನಬೇಕು, ಇದಿದೆಯಾ. ಅಥವಾ ನಾನು ಆತ್ಮ ಸಂಗಮ ಯುಗದ ಪರಮಾತ್ಮನ ಜೊತೆಯ ನಿರಾಕಾರ ಸಪ್ತಗುಣದ ಆಹಾರವನ್ನು ನಾನು ಸ್ವೀಕಾರ ಮಾಡಬೇಕು, ಆ ಸಪ್ತಗುಣಗಳು ಮತ್ತು ಆಶೀರ್ವಾದದ ಖಾತೆಯನ್ನು ನನ್ನ ಅಕೌಂಟಲ್ಲಿ ಜಮಾ ಮಾಡಬೇಕು. ಅದನ್ನೇ ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳಿಗೆ, ಪಂಚತತ್ವಗಳಿಗೆ, ವಾಯುಮಂಡಲಕ್ಕೆ ಕೊಡಬೇಕು. ಆ ಸಂಪಾದನೆಯ ಆಧಾರದಿಂದಲೇ ನನ್ನ ಎಲ್ಲ ವಿಘ್ನಗಳನ್ನು ವಿನಾಶ ಮಾಡಿಕೊಳ್ಬೇಕು, ನನ್ನ ಸಮಸ್ಯೆಗಳ ಪರಿಹಾರ ಪಡ್ಕೊಳ್ಬೇಕು. ಬೇರೆಯವರಿಗೂ ಕೂಡ ಅದೇ ರೀತಿ ಆ ಶಕ್ತಿಯ ದಾನವನ್ನು ಕೊಟ್ಟು ಅವರ ಸಮಸ್ಯೆಯನ್ನು ಪರಿಹಾರ ನಾನು ಮಾಡಬೇಕು.
ಸದಾಕಾಲ ವಿಶ್ವ ಕಲ್ಯಾಣಕ್ಕೆ ನಾನು ನಿಮಿತ್ತನಾಗಬೇಕೇ ಹೊರತು ಕೇವಲ ನಾನು ಆತ್ಮ ಮಾತ್ರ, ನಾನು ಸತ್ಯಕ್ಕೆ ಹೋದ್ರೆ ಸಾಕು, ನಾನು ಲಕ್ಷ್ಮೀನಾರಾಯಣ ಆದ್ರೆ ಸಾಕು, ನಾನು ದೇವತೆ ಆದ್ರೆ ಸಾಕು, ನಾನು ಚೆನ್ನಾಗಿದ್ರೆ ಸಾಕು, ಉಳಿದವ್ರದ್ದು ಏನಾದರೂ ಆಗಲಿ, ಆ ಭಾವ ಇದೆಯಾ? ನಾಲೆಜ್ಫುಲ್, ಜ್ಞಾನವಂತರಾಗಿ ನಾವು ಆತ್ಮ ತಾನೇ, ಆತ್ಮಕ್ಕೋಸ್ಕರ ತಾನೇ ಮಾಡಬೇಕು. ಹಾಗೆ ನಡೆಯುವಂಥ ಪ್ರತಿಯೊಂದು ಸಂಕಲ್ಪ ಯಾವುದರ ಬಗ್ಗೆ ಇದೆ? ಇಲ್ಲ ಅಣ್ಣವ್ರೆ, ಜೀವನದಲ್ಲಿ ಒಂದ್ಸಲನಾದ್ರೂ ಸ್ವಂತ ಮನೆ ಕಟ್ಟಬೇಕು, 3 ಫ್ಲೋರ್ ಬಿಲ್ಡಿಂಗ್ ಇರಬೇಕು, 4 ಫ್ಲೋರ್ ಬಿಲ್ಡಿಂಗ್ ಇರಬೇಕು, 5 ಮನೆ ಬಾಡಿಗೆ ಕೊಡಬೇಕು. ಏನ್ ನಡೆಯುತ್ತೆ ಸಂಕಲ್ಪಗಳು, ಏನು ಯೋಚನೆಗಳು ನಡೀತಾವೆ? ಇದನ್ನ ಬಾಬಾ ಕೇಳ್ತಾ ಇರುವಂತದ್ದು. ಅದೇ ಅಪ್ಲಿಕೇಶನ್ ತಗೊಂಡೋಗ್ಬಿಟ್ಟು ಬಾಬಾನ ಹತ್ರ ಇಡ್ತಾ ಇದ್ದೀರಾ? ಓಕೆ, 4 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಯಾರು ಇಡ್ತೀರಿ? ನಾನು ನನ್ನ ಪರಿವಾರ. ಯಾವ ಪರಿವಾರ? ಶರೀರದ ಪರಿವಾರ. ಹಾಗಿದ್ರೆ ಆತ್ಮ ಹೇಳೋದು ಎಲ್ಲಿಂದ ಬಂತಾಗಿದ್ರೆ ಈ ಸಂಕುಚಿತ ಮನೋಭಾವದವರಾದ್ರಲ್ವಾ? ಬಾಬಾನ ಹತ್ರ ಹೋಗ್ಬಿಟ್ಟು ನನಗೆ ಬಿಲ್ಡಿಂಗ್ ಬೇಕು, ಬಿಲ್ಡಿಂಗ್ ಬೇಕು, ಬಿಲ್ಡಿಂಗ್ ಬೇಕು, ಬಿಲ್ಡಿಂಗ್ ಬೇಕು, ಸ್ವಂತ ಬಾಡಿಗೆ ಮನೆ ಸುತ್ತಿ 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 ಸುಸ್ತಾಗ್ಬಿಟ್ಟಿದೆ ಬಾಬಾ, ಸ್ವಂತ ಮನೆ ಬೇಕು. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಯೋಚನೆಯನ್ನ ಮಾಡಿ ಮಕ್ಕಳೇ, ಯಾವುದ್ರ ಕಡೆ ಗಮನವನ್ನ ಕೊಡ್ತಾ ಇದ್ದೀರಾ? ಇನ್ನು ಕೆಲವರಿಗೆ ಶಾರೀರಿಕ ಕಾಯಿಲೆ ಇರ್ತದೆ, ಕಾಯಿಲೆ ಬಗ್ಗೆ ಚರ್ಚೆ, ಚಿಂತನೆ, ಯೋಚನೆ ಅದರ ಬಗ್ಗೆನೇ ಇರ್ತದೆ. ಅಂದ್ರೆ ತನು, ಧನ, ಜನ ಇದರ ಬಗ್ಗೆ ಇದೆಯೋ, ಆತ್ಮದ ಬಗ್ಗೆ ಇದೆಯೋ? ತೆಗೆದುಕೊಳ್ಳಬೇಕು ಹೇಳುವಂತ ಭಾವ ಇದೆಯೋ, ಕೊಡಬೇಕು ಅಂತ ಭಾವ ಇದೆಯೋ? ಸ್ವಾರ್ಥ ಇದೆಯೋ, ನಿಸ್ವಾರ್ಥ ಇದೆಯೋ? ಹದ್ದಿದೆಯೋ, ಬೇಹದ್ದಿದೆಯೋ? ಸ್ವಕಲ್ಯಾಣ ಇದೆಯೋ, ವಿಶ್ವ ಕಲ್ಯಾಣ ಇದೆಯೋ? ಸ್ವಕಲ್ಯಾಣದಲ್ಲೂ ಆತ್ಮದ ಕಲ್ಯಾಣ ಇದೆಯೋ, ವಿಶ್ವದ ಕಲ್ಯಾಣ ಇದೆಯೋ? ಹಾಗೆ ಇಷ್ಟೆಲ್ಲ ವರ್ಷ ಧ್ಯಾನ ಕೊಟ್ಬಿಟ್ಟು ಬಾಬಾ ಏನ್ ಪ್ರಯೋಜನ? ಆಗಿದ್ರೆ ಶರೀರಕ್ಕೋಸ್ಕರನೇ ನಾವು ಮಾಡೋದಿದ್ರೆ ಇಷ್ಟು ವರ್ಷದ ಸಾಧನೆ ನೀವು ಅರ್ಥ ಮಾಡ್ಕೊಂಡಿದ್ದೇನಾಗಿದ್ರೆ ಜ್ಞಾನವಂತರಾಗಿದ್ದೇವಾ? ಹಾಗೆ ಅಷ್ಟು ಆಸ್ತಿನ ತಗೊಂಡ್ ಬಂದ್ಬಿಟ್ಟು ಬಾಬಾ ಆಸ್ತಿನ ಪಡ್ಕೊಂಡು ಎಲ್ಲರಿಗೂ ಕೊಡಲಿಕ್ಕೆ ನಾವು ನಿಮಿತ್ತರಾಗಿದ್ದೇವಾ ಹೇಳೋದನ್ನ ಚೆಕ್ ಮಾಡ್ಕೊಂಡು, ಬರೀ ಜ್ಞಾನ ಅಲ್ಲ, ಜ್ಞಾನ ಪೂರ್ಣರು ಅಂತ ಹೇಳ್ತಾರೆ, ನಾಲೆಜ್ಫುಲ್. ಹೇಗೆ ಬಾಬಾ ಜ್ಞಾನ ತುಂಬಿಕೊಂಡಿದ್ದಾರೆ, ಎಲ್ಲರಿಗೂ ಕೊಡ್ತಾರೆ, ಪಂಚತತ್ವಗಳ ಸಹಿತ ಕಣ ಕಣ ಕಣಗಳಿಗೆ. ಹೇಗೆ ಸೂರ್ಯ ಏನ್ ಮಾಡ್ತಾನೆ, ಎಲ್ಲರಿಗೂ ಪ್ರಕಾಶ ಕೊಡ್ತಾನಲ್ವಾ? ಹಾಗೆ ಬಲ್ಬ್ ಎಲ್ಲರಿಗೂ ಕೊಡುತ್ತಾ? ಇಲ್ಲವಲ್ಲ. ಕೆಪಾಸಿಟಿ ಅನುಸಾರ ಕೆಲವೊಂದು ಏರಿಯಾಕ್ಕೆ ಮಾತ್ರ ಕೊಡ್ತದೆ, ಹೌದು ತಾನೆ? ಹಾಗೆ ಸದಾಕಾಲ ಬಾಬಾ ಏನು ಮುರಳಿಲಿ ಹೇಳ್ತಾರ, ಒಂದೊಂದು ಶಬ್ದವನ್ನ ಮೊದಲು ಸಂಕಲ್ಪದಲ್ಲೇನೆ ಬಂದಿದ್ಯಾ? ಹೌದಪ್ಪ, ನಾನು ಬೆಳಗ್ಗೆ ಎದ್ದಿದ್ದೇನೆ, ಪೂರ್ತಿ ದಿನ ವಿಶ್ವ ಕಲ್ಯಾಣಕ್ಕೋಸ್ಕರ, ಐಶ್ವರ್ಯ ಕಾರ್ಯಕ್ಕೋಸ್ಕರನೇ ನಿಮಿತ್ತನಾಗಬೇಕು, ಆ ಸಂಕಲ್ಪ ಇದೆಯಾ? ಆದ್ಮೇಲೆ ನೀವು ವೈಯಕ್ತಿಕವಾಗಿ ಚರ್ಚೆ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ನಿಮ್ಮನ್ನ. ನಮ್ಮ ಸಂಕಲ್ಪ, ನಮ್ಮ ಉದ್ದೇಶ, ನಮ್ಮ ಗುರಿ ಯಾವುದ ಕಡೆ ಸಾಗ್ತಾ ಇದೆ? ಶರೀರವನ್ನ ಸುಂದರ ಮಾಡೋದಲ್ಲ, ಸ್ಥೂಲವಾದ ಆಸ್ತಿ ಪಾಸ್ತಿ ನಮ್ದನ್ನಾಗಿ ಮಾಡ್ಕೊಳ್ಳೋದಲ್ಲ, ಯಾವುದ ಕಡೆಗಿದೆ? ಸಾಧಾರಣ ತೋ ನೈ ಹುವಾ, ಸಾಧಾರಣ ಸಂಕಲ್ಪ ಅಂತೂ ಆಗಿಲ್ಲ ತಾನೆ. ಅಂದ್ರೆ ಸಾಧಾರಣ ಅಂತಂದ್ರೆ ಏನು? ಬಾಬಾ, ನಾನೊಂದು ಗೀತಾ ಪಾಠಶಾಲೆ ಓಪನ್ ಮಾಡ್ಬೇಕಪ್ಪ. ಅಥವಾ ನಾನೊಂದು ಸಂಕಲ್ಪ ಮಾಡ್ಬೋದು, ಏನಂತ? ಬಾಬಾ, ಬೆಳಿಗ್ಗೆ ಕನ್ನಡ ಕ್ಲಾಸ್ ಬರ್ತಾರಲ್ಲ, ಒಂದು 50 ಜನ ಬರ್ಬೇಕು. ಇವಾಗ 25 ಜನ ಬರ್ತಿದ್ದಾರೆ, 50 ಜನ ಪ್ರತಿದಿನ ಸ್ಟೂಡೆಂಟ್ಸಿಗೆ ಬರಬೇಕು. ಬಾಬಾ ಅಲ್ಲಿ ವಿಶ್ವ ಕಲ್ಯಾಣಕ್ಕೆ ಹೇಳ್ತಿದ್ದೆ, ನಾನು ಇಲ್ಲಿ 50 ಇದ್ದೆ. ಸರಿ ಆಯ್ತು, ಸಾಧಾರಣ ಆಯ್ತು, ಸಂಕಲ್ಪ ಒಳ್ಳೆದೇನೆ, ಕಲ್ಯಾಣಕ್ಕೋಸ್ಕರ ಸಾಧಾರಣ ಆಯ್ತಲ್ಲ. ಒಬ್ರಿಗೆ ಊಟ ಕೊಡ್ಬೇಕು, ಇಬ್ರಿಗೆ ಊಟ ಕೊಡ್ಬೇಕು ಹೇಳುವಂಥದ್ದು ಬಂತಲ್ವಾ? ಬೇಹದ್ದಿನಲ್ಲಿ ಇಲ್ವಲ್ಲ. ಇದನ್ನು ಬಾಬಾ ಹೇಳೋದು. ಸಾಧಾರಣವಾಗಿದೆಯಾ, ವಿಶೇಷವಾಗಿದೆಯಾ? ಹದ್ದಿನಲ್ಲಿದೆಯಾ, ಬೇಹದ್ದಿನಲ್ಲಿದೆಯಾ? ಇನ್ನೊಂದು ಸಾಧಾರಣ ಏನು ಗೊತ್ತಾ? ಕೆಲವೊಂದು ಆತ್ಮಗಳು ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಯಾವುದೋ ಒಂದು ಸಮಸ್ಯೆಗಳು ಇರ್ತವೆ. ಹಣಕಾಸಿನ ಸಮಸ್ಯೆ ಇರ್ಬೋದು, ಆರೋಗ್ಯದಿರ್ಬೋದು, ಸಂಬಂಧದಲ್ಲಿರ್ಬೋದು. ಬಾಬಾ ಇದನ್ನು ಸರಿ ಮಾಡಿಕೊಟ್ಬಿಡು, ಇದನ್ನು ಸರಿ ಮಾಡಿಕೊಟ್ಬಿಡು. ಹೀಗೆ ಸಣ್ಣ ಸಣ್ಣ ಸಮಸ್ಯೆ ಸರಿಯಾಗಿ ಮಾಡ್ಕೊಳ್ಳೋದಲ್ಲೇ ಬ್ಯೂಸಿ. ಬಾಬಾ ಮಾಡಿಕೊಟ್ಬಿಟ್ರಪ್ಪ ನಾನು. ಹಾಗೆ ಬೇರೆಯವ್ರಿಗೂ ಕೂಡ ಬಾಬಾ ಅದನ್ನು ಮಾಡಿಕೊಟ್ಬಿಡು, ಅವ್ರಿಗೆ ಆ ಸಮಸ್ಯೆ ಇದೆಯಂತೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡು ಅಂತ ನಾವು ಕೇಳಬೇಕು, ಅಥವಾ ಬಾಬಾ ಅವ್ರಿಗೆ ಈಶ್ವರಿ ಜ್ಞಾನ ಸಿಕ್ಕಿಬಿಟ್ಟು ಅವ್ರ ಸಮಸ್ಯೆನ ಅವ್ರು ಪರಿಹಾರ ಮಾಡ್ಕೊಳ್ಳಿ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ಯಾರಿಗಾದ್ರೂ ಹಣ ಕೊಡೋ ಬದಲು ಶಿಕ್ಷಣ ಕೊಡ್ಬೇಕಂತೆ. ಶಿಕ್ಷಣ ಕೊಟ್ಬಿಟ್ಟು ಅವ್ನು ಸಂಪಾದನೆ ಮಾಡ್ಲಿ, ಅವ್ನು ಖರ್ಚು ಮಾಡ್ಲಿ, ಅದನ್ನು ಕಲ್ಸ್ಕೊಡಿ. ಹಣ ಕೊಟ್ಟು 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 ಮಕ್ಕಳಿಗೆ ನೋಡಿ, ಇವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಪಾಕೆಟ್ ಮನಿ ಅಂತ ಸುದ್ದಿನೇ ಇರ್ಲಿಲ್ಲ. ಇವತ್ತು ಮಕ್ಕಳಿಗೆ ಹಣ ಕೇಳಿದಾಗ ಕೊಟ್ಟು 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 ಏನಾಗಿದೆ ಅಂದ್ರೆ ಅವ್ರು ಕೆಲಸಕ್ಕೆ ಹೋಗೋದಿಲ್ಲ, ಮೊಬೈಲ್ ಆಟ ಮಾಡ್ಕೊಂಡು ಇದು ಬಿಡ್ತಾರೆ ಅಷ್ಟೇ. ಸಂಪಾದನೆ ಇಲ್ಲ, ನೀವು ಮಾಡಿ ಖರ್ಚಿಗೆಲ್ಲ ನಾವಿದ್ದೀವಿ ಅಂತ. ಯಾಕಂದ್ರೆ ಹಣದ ಬೆಲೆ ಅವ್ರಿಗೆ ಗೊತ್ತಿಲ್ವಲ್ಲ.
ಹ್ಮ್. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಸಂಕಲ್ಪಗಳು ಸಾಧಾರಣ ಅಂತ ಇಲ್ವಲ್ಲ, ನಿಮ್ಮ ಪ್ರತಿ ಇಲ್ಲಿ, ಬೇರೆಯವ್ರ ಪ್ರತಿ ಓಕೆ. ಬೇರೆಯವ್ರು ಬಂದ್ಬಿಟ್ಟು ಕೇಳ್ತಾರೆ, ಅವ್ರು ತಪ್ಪಿಲ್ಲ, ಈ ಸಮಸ್ಯೆ ಪರಿಹಾರ ಮಾಡಿ ಅಂತ ಕೇಳ್ತಾರೆ. ಓಕೆ, ಆ ಪರಿಹಾರ ಮಾಡೋಣ. ಜೊತೆಗೆ ಅವ್ರಿಗೆ ಈಶ್ವರಿ ಜ್ಞಾನ ಸಿಗಲಿ, ಅವರು ಕೂಡ ಬಾಬನ ಮಗು ಆಗ್ಲಿ ಹೇಳುವಂತ ಒಂದು ಮನೋಸ್ಥಿತಿ ಇಲ್ಲಿ. ಕೆಲವರದ್ದು ಸಂಕಲ್ಪಗಳು ಹೆಂಗಿರ್ತಾವೆ ಗೊತ್ತಾ? ಬಾಬಾ, ನನಗೊಂದು ಮೊಮ್ಮಗು ಆಗ್ಬಿಡ್ಲಪ್ಪ, ನನ್ನ ಮಗನಿಗೊಂದು ಮದುವೆ ಆಗ್ಬಿಡ್ಲಪ್ಪ. ಹೀಗೆ ಏನಾಗತ್ತೆ ಅಂತಂದ್ರೆ ಈ ಸಂಕಲ್ಪಗಳು ಇರ್ತಾವೆ. ಇದು ಸಾಧಾರಣ ಸಂಕಲ್ಪಗಳಲ್ವಾ? ಇದು ಬಾಬಾ ಹೇಳ್ತಾರೆ ಜ್ಞಾನದ ಬಗ್ಗೆ. ಅಂದ್ರೆ ನಿಮ್ಮ ಸಂಕಲ್ಪದ ಆಧಾರದ ಮೇಲೆ ನಿಮ್ಮ ಕ್ರಿಯಾ ಯೋಜನೆ, ಚಿಂತನೆ, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಸಾಧನೆ, ಜಮಾ, ಸಂಪಾದನೆ ಅಗತ್ಯ ಆಗ್ತದೆ ಅಲ್ವಾ? ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಈಗಿನ ಪ್ರೆಸಿಡೆಂಟ್, ಒಂದು ಪ್ರೈಮ್ ಮಿನಿಸ್ಟರ್ ಉದಾಹರಣೆ. ಇವಾಗ ಭಾರತ ದೇಶವನ್ನ ಮುನ್ನಡೆಸಬೇಕು ಸಂಕಲ್ಪ ಇರೋದಕ್ಕೆ ಅವ್ರೇನ್ ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ಆಯ್ತು. ಇಲ್ಲ ಅಂತಂದ್ರೆ ಚಾಯ್ನೆ ಮಾಡ್ತಾ ಇದ್ರೆ ಇಷ್ಟೊತ್ತಿಗೆ ಒಂದು 5 ಸ್ಟಾರ್ ಹೋಟೆಲ್ ಇಟ್ಕೊಂಡು ಕೂತ್ಕೊಳ್ಳೋ ಅಲ್ವಾ? ಯಾಕಂದ್ರೆ ಅದಲ್ಲೇ ಮುಂದುವರಿತಾ ಇದ್ರು. ನಮ್ಮ ಯಾವ ರೀತಿ ಸಂಕಲ್ಪ ಇರ್ತದಂತ ಪ್ರಾಕ್ಟಿಕಲಿ ಆಗತ್ತಲ್ವಾ? ಹಾಗೆ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ ಅವರು ತಮ್ಮ ಜೀವನವನ್ನ ಸ್ಪಿರಿಚುವಾಲಿಟಿಗೆ, ಆಧ್ಯಾತ್ಮಿಕ ಸಮರ್ಪಣೆ ಮಾಡಿದ್ರಲ್ವಾ? ಎಷ್ಟು ಸಾಧು ಸನ್ಯಾಸಿಗಳನ್ನ ನಾವು ನೋಡ್ತೀವಿ. ಮಹಾತ್ಮ ಗಾಂಧಿ ಅವರು ಆಫ್ರಿಕಾಕ್ಕೆಲ್ಲ ಹೋಗಿದ್ರು. ಅವ್ರ ಡಿಗ್ರಿ ಇತ್ತು, ಅದನ್ನ ಅವ್ರ ವೈಯಕ್ತಿಕ ಸಂಪಾದನೆ ಉಪಯೋಗ ಮಾಡ್ಕೊಳ್ಬಹುದಿತ್ತಲ್ವಾ? ಅದನ್ನ ಬಿಟ್ಬಿಟ್ಟು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಅವ್ರು ನಿಮಿತ್ತರಾತಲ್ವಾ? ಬ್ರಹ್ಮ ಬಾಬನ 90 ಕೋಟಿ ರೂಪಾಯಿ ಹಣ ಆಯ್ತು, ಆರಾಮ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ಬಿಟ್ಟು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ. ಯಾಕಿತ್ತು? ಅದನ್ನೆಲ್ಲ ಮಕ್ಳಿಗೆ ಕೊಟ್ಬಿಟ್ಟು ಸಿಂಪಲ್ ಬಟ್ಟೆ ಹಾಕೊಂಡು ಹಗಲು ರಾತ್ರಿ ಮಾಡಿ, ಬರೀ ರಾತ್ರಿ 2 ಗಂಟೆಗೆ 2 ಗಂಟೆ ಮಾತ್ರ ನಿದ್ರೆ ಮಾಡಿ, ಯಾಕೆ ಅವರು ಹಗಲು ರಾತ್ರಿ ವಿಶ್ವಕ್ಕೋಸ್ಕರ, ಮಕ್ಕಳಿಗೋಸ್ಕರ ಯಾಕೆ ಮಾಡ್ಬೇಕಿತ್ತು? ಅದೆಲ್ಲ ಅಷ್ಟು ಸುಖ ಇತ್ತಲ್ವಾ? ಹಾಗೆ ಆದ್ಮೇಲೆ ಪ್ರತಿದಿನ ನಿಮ್ಮ ಸಂಕಲ್ಪವನ್ನ ಮತ್ತು ಕರ್ಮವನ್ನ, ಬರೀ ಸಂಕಲ್ಪ ಮಾಡಿದ್ರೆ ಆಗೋದಿಲ್ಲ. ಆ ದಿನ ಪೂರ್ತಿ ನಾನು ಆ ಸಂಕಲ್ಪವನ್ನ ಸಾಧನೆ ಮಾಡೋದ್ ಕಡೆ ಗಮನ ಕೊಟ್ಟಿದ್ದೇನೆ. ನಾನು ಫಸ್ಟ್ ರ್ಯಾಂಕ್ ಬರಬೇಕು, ನಾನು IPS ಮಾಡಬೇಕು, IAS ಮಾಡಬೇಕು, CA ಮಾಡಬೇಕು, ಬರೀ ಸಂಕಲ್ಪ ಮಾಡಿದ್ರೆ ಏನಾಗತ್ತೆ? ಅಷ್ಟು ಸಮಯ ಓದ್ಬೇಕಲ್ವಾ, ಕಾರ್ಯಗತ ಮಾಡ್ಬೇಕಲ್ವಾ? ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದು ಯೋಗ. ಯೋಗ ಅರ್ಥಾತ್ ಸರ್ವಶಕ್ತಿಯ ಖಜಾನ ಭರ್ಪೂರ್ ಹೋ. ಯೋಗ ಅಂತಂದ್ರೆ ಬಾಬನ ಜೊತೆಗೆ ಜೋಡಣೆಯನ್ನ ಮನಸ್ಸನ್ನ ಮಾಡಿ, ಬಾಬನ ಹತ್ರ ಎಲ್ಲ ಶಕ್ತಿಗಳು ನಿಮ್ಮ ಹತ್ರ ಏನಾಗಿದೆ, ಸ್ಟಾಕ್ ಎಲ್ಲಾನು ಇದೆ. ಈಗ ಕೆಲವೊಬ್ಬರ ಮನೆಯಲ್ಲಿ ಅಕ್ಕಿ ಇದೆ, ಬೇಳೆ ಇದೆ, ತರಕಾರಿ ಇದೆ, ಹಣ್ಣಿದೆ, ಹಾಲಿದೆ, ಎಲ್ಲ ಇದೆ ಅಂತಂದ್ರೆ ಒಂದು 4 ದಿನ ಲಾಕ್ಡೌನ್ ಆದ್ರೂ 1 ವಾರ ಆದ್ರೂ ಏನು ಸಮಸ್ಯೆ ಇಲ್ಲ. ಸರಿ, ಉದಾಹರಣೆಗೆ ಎಲ್ಲ ಇದೆ, ಗ್ಯಾಸೇ ಇಲ್ಲ, ಆವಾಗ ಒಂದೇ ಒಂದು ಐಟಮ್ ಇಲ್ಲ, ಅಡುಗೆ ಮಾಡ್ಲಿಕ್ಕೆ ಆಗತ್ತಾ? ಸರಿ, ಬೆಂಗಳೂರಂತ ಊರುಗಳಲ್ಲಿ ಎಷ್ಟು ಸಮಸ್ಯೆ ಗೊತ್ತಾ? ಎಲ್ಲ ಇದೆ, ಕರೆಂಟೇ ಇಲ್ಲ. ಕರೆಂಟಿನ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ ಪೆಟ್ರೋಲ್ ಮೇಲೆಗೆ ಬರೋದಿಲ್ಲ, ಡೀಸೆಲ್ ಬೆಲೆಗೆ ಬರೋದಿಲ್ಲ. 24 ಬಿಲ್ಡಿಂಗ್ಗಳು ಇರ್ತವೆ, ಕೆಳಗಡೆ ನೀರ್ ಮೇಲಕ್ಕೆ ಹೋಗೋದಿಲ್ಲ. ಎಷ್ಟು ಕಷ್ಟ ಅಲ್ವಾ? ಯಾವುದೋ ಒಂದು ಸಾಧನ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ನೋಡಿ. ಈಗ ನಾವೆಲ್ಲ ಸುಮಾರು ಒಂದು 30-40 ವರ್ಷ ಆಯ್ತು ಅಂತ ತಕ್ಷಣ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡ್ತಾವ. ಸರಿ, ಮಾತ್ರೆ ಇಲ್ಲ ಅಂತ ತಿಳ್ಕೊಳ್ಳಿ, ಮಾತ್ರೆ ಕಡೆ ಖಾಲಿ ಆಗಿದೆ, ಆ ಬ್ರ್ಯಾಂಡ್ ಸಿಗ್ತಲ್ಲ, ಏನೋ ಒಂದು ಕಾರಣ. ಆ ಮಾತ್ರೆ ಇಲ್ಲ ಹೇಳೋದೇ ದೊಡ್ಡ ಸಮಸ್ಯೆ ಆಗ್ಬಿಡ್ತಾವ. ಅಯ್ಯೋ ತಲೆನೋರಿ, ಮಾತ್ರನೇ ಇಲ್ಲ. ಆ ತಲೆನೋವು ನಿಮ್ಮ ಜೀವನಕ್ಕೆ ಎಷ್ಟು ತೊಂದರೆಯನ್ನ ಕೊಡತ್ತೆ ಅಲ್ವಾ ಆತ್ಮೀಯರೇ? ಅದಕ್ಕಾಗಿ ಭಗವಂತನಿಂದ ಬರುವಂತ ಸರ್ವಶಕ್ತಿಗಳು ನಮ್ಮಲ್ಲಿದ್ರೆ ಮಾತ್ರ ನಮ್ಮ ಜೀವನ ಸರಿಯಾಗತ್ತೆ ಆದ್ಮೇಲೆ. ಯಾವುದೋ ಒಂದು ಕಡಿಮೆ ಇದೆ ನೋಡಿ, ನಮ್ಮ ಶರೀರದ ಯಾವುದೋ ಒಂದು ಭಾಗ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಯಾವುದೋ ಒಂದು ಶರೀರದ ಒಂದು ಜಾಗದಲ್ಲಿ ಒಂದು ಬೆರಳಲ್ಲಿ ನೋವಿದ್ರೂ ಕೂಡ ಏನಾಗ್ಬಿಡ್ತದೆ, ನಮ್ಮ ಗಮನ ಆ ಕಡೆಗೆ ಹೋಗ್ತದೆ. ಹಾಗೆ ಸರ್ವಶಕ್ತಿಗಳು ನಮ್ಮದಾಗ್ಬೇಕು ಅಂತಂದ್ರೆ ವೆರೈಟಿ ಸೇವೆಯನ್ನ ಮಾಡ್ಬೇಕಾಗ್ತದೆ. ಬರೀ ನಾನು ಮನಸಾ ಸೇವೆ ಮಾಡ್ತಾ ಕೂತ್ಕೊಳ್ತೇನೆ, ಆಗೋದಿಲ್ಲ. ಯಾಕಂದ್ರೆ ಬಾಬಾ ಹೇಳ್ತಾರ, ಮನಸ್ಸ ವಾಚ ಕರ್ಮಣ 3ರಲ್ಲೂ 100 ಮಾರ್ಕ್ಸ್ ಇದೆ. ನಾನು ಇದಕ್ಕೆ 100ಕ್ಕೆ 100 ತಗೊಳ್ತಾನೆ. ಓಕೆ, 6 ಸಬ್ಜೆಕ್ಟ್ ಇದೆ, 5 ಸಬ್ಜೆಕ್ಟ್ ಅಲ್ಲಿ 100ಗೆ 100, 6ನೇ ಸಬ್ಜೆಕ್ಟ್ 100ಗೆ 100. ಆ ವ್ಯಕ್ತಿ ಪಾಸ್ ಆಫ್ ಫೇಲ್, ಪಾಸ್ ಆಗಿರ್ತಾನ ಫೇಲ್ ಆಗಿರ್ತಾನ? ನೀವೇ ಹೇಳಿ ಅಣ್ಣವ್ರೆ ಉತ್ತರ. ನಾವೆಲ್ಲ ಆಫ್ ಮಾಡ್ಕೊಂಡು ಕೂತ್ಕೊಂಡಿದೀವಿ ಮ್ಯೂಟ್ ಅಲ್ವಾ? ಪಾಸ್ ವಿತ್ ಆನರ್ ಆಗ್ಬೇಕು ಅಂತಂದ್ರೆ ಎಲ್ಲಾ ವಿಷಯದಲ್ಲೂ ಕೂಡ ಗೌರವಯುತವಾಗಿ
ಏನ್ ಮಾಡಬೇಕು, ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕು ಅಂದಮೇಲೆ ಎಲ್ಲಾ ವೆರೈಟಿ ಸೇವೆ ನಾವು ಮಾಡ್ತಾ ಇದ್ದೀವಾ, ಆಲ್ರೌಂಡ್ ಸೇವಾಧಾರಿಗಳಾಗಿದ್ದೇವಾ? ಅವಶ್ಯಕತೆ ಇದ್ದಾಗ ವಾಚಾ ಸೇವೆ ಮಾಡ್ಲಿಕ್ಕೂ ರೆಡಿ ಇರಬೇಕು, ಕರ್ಮಣ ಸೇವೆ ಮಾಡ್ಲಿಕ್ಕೂ ರೆಡಿ ಇರಬೇಕು, ಧನದ ಸೇವೆ ಮಾಡ್ಲಿಕ್ಕೂ ರೆಡಿ ಇರಬೇಕು. ಹೌದು, ನಾವು ವಾಚಾ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ಯೋಗೇಶನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ, ಇವರೇ ಮಾಡ್ತಿರ್ತಾರೆ. ಯೋಗೇಶ್ ಅನ್ನೋದೇನು ಇಲ್ಲ ಅಲ್ಲಿ ಬಾಬಂದು. ನಾವು ಕರೆಕ್ಟ್ ಆಗಿ ಇದ್ದಿದ್ದಿದ್ರೆ ಬಾಬಾ ಮಾಡಿಸ್ತಾರೆ. ಇನ್ನೂ ನಾವು ಪರ್ಫೆಕ್ಟ್ನೆಸ್ ಬೇಕು, ಕ್ಲಾರಿಟಿ ಬೇಕು ಅಲ್ವಾ? ಅದಕ್ಕಾಗಿ ಬಾಬಾದ ನಿರೀಕ್ಷೆ ಮಾಡ್ತಾರೆ ಅಲ್ವಾ? ಅದಿದ್ದಾಗ ಬಾಬಾ ನಮ್ಮನ್ನು ಮುಂದಕ್ಕೆ ಕಳಿಸ್ತಾರೆ. ಅದಕ್ಕಾಗಿ ಇರುವಂತ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ತಿದೀವ, ಬಾಬನಿಗೆ ಆ ಕರ್ಮವನ್ನು ಸರಿಯಾಗಿ ಒಪ್ಪಿಸ್ತಾ ಇದ್ದೀವ ಮಾಡಿಬಿಟ್ಟು, ಅದರ ಆಧಾರದ ಮೇಲೆ ಮುಂದಿನ ಜವಾಬ್ದಾರಿ ಹೇಳುವುದನ್ನು ಬಾಬಾ ಕೊಡ್ತಾ ಹೋಗ್ತಾರೆ. ಹೀಗೆ ಪ್ರಪಂಚದ ಸರ್ವ ಜನರಿಗೆ, ಸರ್ವ ಸಮಸ್ಯೆಗಳಿಗೆ ನೀವು ನಿಮಿತ್ತರಾಗಿ ಸರ್ವ ಶಕ್ತಿಗಳನ್ನ ಫ್ಲೋ ಮಾಡಿ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ಎಲ್ಲ ಶಕ್ತಿಗಳನ್ನ ನೀವು ಜಮಾ ಮಾಡ್ಕೊಂಡಿದ್ದೀರಾ, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೋಸ್ಕರ ಮಾತ್ರ, ಪರ್ಟಿಕ್ಯುಲರ್ ವಿಷಯಗಳಿಗೋಸ್ಕರ ಮಾತ್ರ ಭಗವಂತನ ಉಪಯೋಗ ಮಾಡ್ಕೊಳ್ತಿದ್ದೀರಾ? ಚೆಕ್ ಮಾಡ್ಕೊಳ್ಳಿ. तो चेक करो। हर दिन की दिनचर्या में समय प्रमाण जिस शक्ति की आवश्यकता है उस समय वह शक्ति ऑर्डर में रही। ಯಾರವರು ನಿಂದನೆ ಮಾಡ್ತಾ ಇದ್ದಾರೆ, ಸಹನಾ ಶಕ್ತಿ ಬೇಕು. ಸಹನಾ ಶಕ್ತಿಯಲ್ಲಿ ಬರ್ತೀವೋ ಅಥವಾ ಜಗಳ ಮಾಡ್ಲಿಕ್ಕೆ ಹೋಗ್ತೀವಿ. ಕೆಲವೊಂದ್ಸಲ ಎದುರಿಸುವಂತ ಶಕ್ತಿ ಬೇಕು, ಅವಾಗ ಆ ಶಕ್ತಿ ತಕ್ಷಣದಲ್ಲಿ ಬಂದ್ಬಿಡುತ್ತಾ, ಹೇಳಿದ ತಕ್ಷಣದಲ್ಲಿ ಬಂದ್ಬಿಡ್ತಾರ? ಇವಾಗ ನೋಡಿ, ನಿಮ್ಗೆ ನಿಮ್ಮ ಒಂದು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಮಾಡಿದಾಗ ಏನಾಗುತ್ತೆ ಗೊತ್ತಾ, ನೀವು ಹೇಳಿದ ತಕ್ಷಣದಲ್ಲಿ ಅವ್ರು ಕೆಲಸ ಮಾಡ್ಬೇಕು, ಮಾಡಿಲ್ಲ ಅಂದ್ರೆ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಲ್ಲಿ. ಈಗ ನಮ್ಮ ಈಶ್ವರಿ ಸೇವೆಯಲ್ಲೂ ಕೂಡ ನಾವು ನೋಡ್ತೀವಿ, ನಮ್ಮ ಗ್ರೂಪಲ್ಲಿ ಎಷ್ಟು ಜನ ಆತ್ಮಗಳಿರ್ತಾರೆ. ಕೆಲವರು ಹೇಳಿದ ತಕ್ಷಣ ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ಕೆಲವೊಬ್ರು ಮಾಡ್ಲಿಕ್ಕೆ ರೆಡಿನೇ ಇರೋದಿಲ್ಲ. ಮಾಡ್ಲಿಕ್ಕೆ ರೆಡಿನೇ ಇಲ್ಲ ಅಂತಂದಾಗ ಏನಾಗತ್ತೆ, ಅವರನ್ನ ನಾವು ಅಪ್ರೋಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಾಡೋದೇ ಇಲ್ಲ ಅಂತಂದ್ರೆ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಏನು ಪ್ರಯೋಜನ? ಅವಾಗ ಅವರನ್ನ ಬಿಡಬೇಕಾಗ್ತದೆ. ಯಾರು ಮಾಡ್ಲಿಕ್ಕೆ ರೆಡಿ ಇರ್ತಾರೋ ಅವರನ್ನ ಮುಂದುವರಿಸ್ಬೇಕಾಗ್ತದೆ. ಓಕೆ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಯಾವುದೇ ಶಕ್ತಿಯನ್ನ ನೀವು ಆರ್ಡರ್ ಮಾಡಿದಾಗ ಹೇಳಿದ ತಕ್ಷಣದಲ್ಲಿ ಅವರು ನಿಮ್ಮ ಎದುರುಗಡೆಗೆ ಬಂದ್ಬಿಟ್ಟು ನಿಮಗೆ ಸೇವಕರಾಗಿ ನಿಮಗೆ ಸಹಯೋಗ ಕೊಡ್ಲಿಕ್ಕೆ ಅವರು ರೆಡಿ ಇದ್ದಾರಾ? ಆ ಶಕ್ತಿಯನ್ನು ಉಪಯೋಗ ಮಾಡೋದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಮಾಡಿಕೊಂಡಿದ್ದೀರಾ? ಅಂದ್ರೆ ಯೋಗದ ಮೂಲಕ ಆ ಶಕ್ತಿಗಳ ಜಮಾವಣೆ ನಿಮ್ಮಲ್ಲಿ ಆಗಿದೆಯಾ? ಅವಶ್ಯಕತೆ ಇದ್ದಾಗ ಅದರ ಉಪಯೋಗ ಆಗುತ್ತಾ? ಈಗ ನಮ್ಮ ಮನೆಯಲ್ಲಿ ನನಗಾಗ್ಲಿ, ನಮ್ಮ ಅಣ್ಣನಿಗಾಗ್ಲಿ, ನಮ್ಮ ಅಮ್ಮನಿಗಾಗ್ಲಿ ಮೆಡಿಸಿನ್ಸ್ ಅನ್ನು ಅಡ್ವಾನ್ಸ್ ಆಗಿ ತಂದಿಟ್ಟಿರ್ತಾನೆ. ಓಕೆನೆ? ಯಾಕೆ? ಸಪೋಸ್ ಮಾರ್ಕೆಟಲ್ಲಿ ಸಿಗ್ಲಿಲ್ಲ, ಡಾಕ್ಟರ್ ಸಿಗ್ಲಿಲ್ಲ ಅಂತಂದ್ರು ಕೂಡ ಆ ಕಾರಣದಿಂದ ಏನು ತೊಂದರೆಗಳು ಆಗಬಾರ್ದು. ಈಗ ಉದಾಹರಣೆಗೆ ನೋಡಿ, ಕೆಲವ್ರ ಸಂಸ್ಕಾರಗಳು ಹೆಂಗಿರ್ತಾವೆ ಗೊತ್ತಾ? ಈಗ ನಿಮ್ಮಂದ್ರೆ ಒಂದು ಸಿಲಿಂಡರ್ ಖಾಲಿ ಆಯ್ತು ಅಂತ ತಿಳ್ಕೊಳ್ಳಿ. ಸಿಲಿಂಡರ್ ಖಾಲಿ ಆದ ತಕ್ಷಣ ತುಂಬಿಡ್ಬೇಕು ತಾನೆ? ನೋಡೋಣ ಬಿಡ್ರಿ ಅಂತ ಮಾಡಿದ್ರೆ ಏನಾಗ್ತದೆ, ಸಿಲಿಂಡರ್ ಇನ್ನೊಂದು ಖಾಲಿ ಆಗ್ತದೆ. ಸಿಲಿಂಡರ್ ಆವಾಗ ಪಕ್ಕದ ಮನೆ ಹತ್ರ ಹೋಗ್ಬಿಟ್ಟು, ನಿಮ್ಮನೇಲಿ ಸಿಲಿಂಡರ್ ಇದೆಯಾ, ನಿಮ್ಮ ಮನೇಲಿ ಸಿಲಿಂಡರ್ ಇದೆಯಾ? ನಿಮ್ಮನೆ ಸಿಲಿಂಡರ್ ಖಾಲಿ ಆದ ತಕ್ಷಣ ಬುಕ್ ಮಾಡಿಟ್ಟು ನೀವು ಯಾರನ್ನು ಬೇಡಬೇಕಾದ ಅವಶ್ಯಕತೆ ಇರೋದಿಲ್ಲವಲ್ಲ. ಹಾಗೆ ಹಣನೂ ಕೂಡ ಸ್ವಲ್ಪ ಮನೇಲಿ ಇಟ್ಕೊಂಡು ಏನು ತೊಂದರೆ ಇಲ್ಲ ರೀ, ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಬ್ಯಾಂಕ್ ಕ್ಲೋಸು, ಹಣ ತರಲಿಕ್ಕೆ ಆಗ್ತಾ ಇಲ್ಲ, ATM ಒಂದೇ ಮಷಿನ್ ಇದೆ, ಹಾಳಾಗ್ಬಿಟ್ಟಿದೆ. ಬಾಬಾ ಎಷ್ಟು ಸಲ ಹೇಳ್ತಾರೆ, ಮಕ್ಕಳು ಸ್ವಲ್ಪ ಹಣವನ್ನು ಇಟ್ಕೊಳ್ಳಿ. ಹೀಗೆ ಈ ಮೊದಲು ಆ ಒಂದು ಜೀವನದಲ್ಲಿ ಎಷ್ಟೋ ನಾವು ತಪ್ಪನ್ನ ಮಾಡಿರ್ತೀವಿ, ಮತ್ತು ವಾಪಸ್ ಆ ತಪ್ಪಿನಿಂದ ಪಾಠ ಕಲಿಯೋದಿಲ್ಲ ಆದ್ಮೇಲೆ. ಸ್ಥೂಲವಾಗಿರ್ಲಿ, ಸೂಕ್ಷ್ಮವಾಗಿರ್ಲಿ, ಯಾವುದೇ ಶಕ್ತಿಗಳು, ವಸ್ತುಗಳು, ಸಾಧನಗಳು ನಾವು ಹೇಳಿದ ಮಾತನ್ನ ಕೇಳ್ತಾವ, ಆ ಮೂಲಕ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ. ನೀವು ಆರ್ಡರ್ ಮಾಡಿದ ತಕ್ಷಣದಲ್ಲಿ ಅವ್ರು ಬರ್ತಾರೆ. ಅಂದ್ರೆ ನೀವು ಮಾಲೀಕರಾದ್ರೆ ತಾನೇ ಅವ್ರು ಬರ್ತಾರೆ, ನೀವು ಹಣ ಕೊಟ್ಟರೆ ತಾನೇ ಬರ್ತಾರೆ. ಇಲ್ಲಂದ್ರೆ ಅವ್ರು ಯಾಕೆ ಬರ್ತಾರೆ? ಅಂದ್ರೆ ಮನಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂಥ ಶಾಂತಿ, ಅದಕ್ಕೆ ಬೇಕಾಗಿರುವಂಥ ಆಹಾರ, ಅದಕ್ಕೆ ಬೇಕಾಗಿರುವಂಥ ಸ್ವಚ್ಛತೆ, ಅದಕ್ಕೆ ಬೇಕಾಗಿರುವಂಥ ಆರೋಗ್ಯ ಕೊಡಬೇಕಾಗುತ್ತೆ. ನಿಮ್ಮ ಶರೀರ ಆರೋಗ್ಯ ಚೆನ್ನಾಗಿದ್ರೆ ತಾನೆ ಆ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳ್ತಾವೆ. ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅದು ನಿಮ್ಮ ಮಾತನ್ನ ಕೇಳೋದಿಲ್ಲ. ಕಾಲಿಗೆ ನೋವಿದೆ, ನಿಮ್ಗೆ ಬೇಕಾದಂಗೆ ಬೆಡ್ ಆಗೋದಿಲ್ಲ, ಅದು ನೋವು ಕೊಡತ್ತೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ, ನೀವು ಎಲ್ಲಾ ಶಕ್ತಿಯನ್ನ ಜಮಾ ಮಾಡ್ಕೊಂಡಿದ್ದೀರಾ?
मास्टर सर्वशक्तिवान का अर्थ ही है मालिक. ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ನನ್ನ ಮೂಲಕ ಭಗವಂತ ವಿಶ್ವದ ಸರ್ವರಿಗೂ, ಒಬ್ಬರಿಗೆ ಇರುವಂತ ಶಕ್ತಿ ಇನ್ನೊಬ್ಬರಿಗೆ ಬೇಕಾಗಿಲ್ವಲ್ಲ, ಎಲ್ಲ ಶಕ್ತಿಯನ್ನ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ನನ್ನ ಮೂಲಕ ಬಾಬಾ ಕೊಡಬೇಕು. ನೋಡಿ ಆದ್ಮೇಲೆ ಹಳೆ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಒಬ್ಬರೇ ಒಬ್ರು ಡಾಕ್ಟರ್, ಏನು ಕಾಯಿಲೆ ಇದೆ ಅವರೇ ಮೆಡಿಸಿನ್ ಕೊಡ್ತಾ ಇದ್ರು ಅಲ್ವಾ. ನೆಗಡಿ ಇಲ್ಲಿ, ತಲೆನೋವಿಲ್ಲಿ, ಜ್ವರ ಇಲ್ಲಿ, ಕಣ್ಣಿಂದು, ಕಿವಿಂದು, ಮುಗಿದು ಏನಿದ್ರು ಕೂಡ ಅವರೇ ಕೊಡ್ತಾರೆ. ಇವಾಗ ಮಂಡಿ ಡಾಕ್ಟರ್ ಬೇರೆ, ಕಣ್ಣಿನ ಡಾಕ್ಟರ್ ಬೇರೆ, ಮೂಗಿನ ಡಾಕ್ಟರ್ ಬೇರೆ, ಕಿವಿ ಡಾಕ್ಟರ್ ಬೇರೆ, ಹಾರ್ಟ್ನವರು ಬೇರೆ, ಕಿಡ್ನಿಯವರು ಬೇರೆ ಅಲ್ವಾ, ಪೈಲ್ಸ್ ಡಾಕ್ಟರ್ ಬೇರೆ, ಆಯುರ್ವೇದಿಕ ಬೇರೆ, ಹೋಮಿಯೋಪತಿ ಬೇರೆ, ಅಲೋಪತಿ ಬೇರೆ, ಅಕ್ಯುಪ್ರೆಷರ್ ಬೇರೆ, ಅಕ್ಯುಪಂಚರ್ ಬೇರೆ, ನಾಡಿ ಡಾಕ್ಟರ್ ಬೇರೆ, ಎಷ್ಟು ವೆರೈಟಿಗಳು. ಟೋಟಲ್ ಕನ್ಫ್ಯೂಷನ್. ಯಾವ್ದನ್ನ ನಾವು ತಗೊಳ್ಬೇಕು, ಯಾರ ಹತ್ರ ಹೋಗ್ಬೇಕು ಅಂತ ಅಲ್ವಾ. ಓಕೆ, ಒಂದು ಊರಿನಲ್ಲಿ ಈಗ ಕೈ ಫ್ರಾಕ್ಚರ್ ಆಗಿದೆ, ಅದನ್ನು ಸರಿ ಮಾಡ್ಲಿಕ್ಕೆ ಒಂದು 25 ಡಾಕ್ಟರ್, ಅದಲ್ಲಿ ಯಾರ ಹತ್ರ ಹೋಗೋದು? ಹಲ್ ಸರಿ ಮಾಡುವಂತರು 30 ಡಾಕ್ಟರ್, ಅದಲ್ಲಿ ಯಾರ ಹತ್ರ ಹೋಗೋದು ಅಲ್ವಾ. ಅದಕ್ಕಾಗಿ ಏನಾಗಿದೆ, ಒಂದು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಾಗಿದಾವೆ, ಅಲ್ಲಿ ಎಲ್ಲ ವೆರೈಟಿ ಡಾಕ್ಟರ್ಗಳು ಕೂಡ ಇರ್ತಾರೆ. ಒಂದೊಂದು ಸೆಕ್ಷನ್ ಅಲ್ಲಿ 8-10 ಡಾಕ್ಟರ್ಗಳು ಇರ್ತಾರೆ. ಹಾಗೆ ಎಲ್ಲಾ ಶಕ್ತಿಗಳು, ಎಲ್ಲಾ ಸಮಸ್ಯೆಗಳ ಪರಿಹಾರ ಇದ್ದಾಗ ಅಂತ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಜನ ಹೋಗ್ತಾರಲ್ವಾ. 1-2 ಮಾತ್ರ ಸಿಗ್ತಾ ಇದೆ ಅಂತಂದ್ರೆ ಇನ್ನೊಂದು ಹುಡ್ಕೊಂಡು ಇನ್ನೊಂದು ಕಡೆ ಹೋಗ್ಬೇಕಲ್ವಾ. ಬೆಂಗಳೂರು ಅಂತ ಊರುಗಳಲ್ಲಿ ಏನ್ ಮಾಡ್ತಾರೆ, ಮಾಲ್ ಹತ್ರ ಹೋಗ್ತಾರೆ, ಕಾರ್ ನಿಲ್ಲಿಸ್ತಾರೆ, ಗಾಡಿ ತರ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲಾನು ಸಿಗ್ತಾರೆ ಒಂದೇ ಕಡೆಗೆ. ಇಲ್ಲ ಅಂದ್ರೆ ಒಂದೊಂದು ಕಡೆ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಿ ತಗೊಂಡು ಹೋಗೋದು ಕಷ್ಟ ಆಗತ್ತಲ್ವ. ಹಾಗೆ ಸರ್ವ ಸಮಸ್ಯೆನ ಪರಿಹಾರ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇರ್ಬೇಕಾದ್ರೆ ನಿಮ್ಮ ಮೂಲಕ ಸರ್ವ ಶಕ್ತಿಯನ್ನ ಭಗವಂತ ಬೇರೆಯವರಿಗೆ ಕೊಟ್ಟಿರಬೇಕು. ಅವಾಗ ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾಗಬೇಕು. ಬರೀ ನಾನು ನೀರಿಗೆ ಮಾತ್ರ ಕೊಡ್ತೇನೆ, ಬರೀ ಬಾಬನ್ ಮಕ್ಕಳಿಗೆ ಮಾತ್ರ ಕೊಡ್ತೇನೆ, ಸೆಂಟರ್ ಮಾಡ್ಲಿಕ್ಕೆ ಮಾತ್ರ ಕೊಡ್ತೇನೆ ಅಂದ್ರೆ ಕೆಲವೊಂದು ಏರಿಯಾದಲ್ಲಿ ಮಾತ್ರ ನೀವು ಪರ್ಫೆಕ್ಟ್ ಆದ್ರೆ ಹೊರತು ಎಲ್ಲದಲ್ಲೂ ಆಗಿಲ್ಲ. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ऐसे तो नहीं समय बीतने के बाद ಶಕ್ತಿ ಕಾ ಸೋಚ್ತೆ ಹಿ ರಹ ಜಾಯ್. ಆಕ್ಸಿಡೆಂಟ್ ಆಗ್ಬಿಡ್ತು, ಅದಾದ್ಮೇಲೆ ಹಾರ್ನ್ ಹೊಡೆದ್ರೆ ಆಮೇಲೆ ಬ್ರೇಕ್ ಹಾಕಿದ್ರೆ ಏನ್ ಪ್ರಯೋಜನ ಅಲ್ವಾ. ಆಕ್ಸಿಡೆಂಟ್ ಆಗೋ ಮೊದಲು ಬ್ರೇಕ್ ಹಾಕ್ಬೇಕಲ್ವಾ, ಹಾರ್ನ್ ನಡಿಬೇಕಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಸಮಯ ಆದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ. ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಏನಾಗತ್ತೆ ಗೊತ್ತಾ, ಏನೋ ಒಂದು PUC ಕಾರಣದಿಂದ ಆ ದಿನದ ಮೊದಲು ಬೆಳಗ್ಗೆ ಓದಿರೋದಿಲ್ಲ, ಓಕೆನಾ. ಸಾಯಂಕಾಲ ಕೇಳ್ತೀವಿ ಸೆಂಟರ್ಗೆ ಹೋಗ್ಬಿಟ್ಟು. ಅವಾಗ ಕೇಳಿದಾಗ ಏನಾಗತ್ತೆ, ನಿಮ್ಗೆ ಆ ದಿನದಲ್ಲಿ ಏನೋ ಒಂದು ಘಟನಾವಳಿ ನಡೆದಿರ್ತದೆ, ಅದನ್ನೇ ಯೋಚನೆ ಮಾಡ್ತಾ ಇರ್ತೀರಾ, ಅದನ್ನೇ ಬಾಬನಿಗೆ ಹೇಳ್ತಾ ಇರ್ತೀರ. ಆ ದಿನ ಬೆಳಿಗ್ಗೆ ಮುಲಿ ಅದನ್ನೇ ಹೇಳಿರ್ತಾರೆ. ನೋಡಿ ಮಕ್ಕಳು, ಇದು ಹಿಂಗೆ ಆಗತ್ತೆ, ಈಗ ಇದನ್ನು ಧಾರಣೆ ಮಾಡಬೇಕು ಅಂತ ಹೇಳಿರ್ತಾರೆ. ಅಯ್ಯೋ, ಬೆಳಿಗ್ಗೆ ನಾನು ಮುರ್ಲಿಕ್ಕೆ ಹೇಳಿದ್ದಿದ್ರೆ ಈ ಪಾಯಿಂಟ್ ನಂಗೆ ನೆನಪಿರ್ತಿತ್ತಲ್ವಾ, ಸಮಸ್ಯೆ ಬಂದಾಗ ಇದನ್ನು ಧಾರಣೆ ಮಾಡಿಬಿಟ್ಟಿದ್ರೆ ನನಗೆ ಆ ಸಮಸ್ಯೆ ಬರ್ತಿರ್ಲಿಲ್ವಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಅದ ಅರಿವು ಗೊತ್ತಿರ್ತದೆ, ಆದರೂ ಕೂಡ ಮತ್ತೆ ವಾಪಸ್ ಬೆಳಿಗ್ಗೆ ಮುರ್ಲಿಕ್ಕೆ ಹೇಳೋದನ್ನ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಗಲ್ ಕಣ್ಣ ಬಾವಿಲಿ ರಾತ್ರಿ ಬಿಡೋದು ಅಂತ. ಗೊತ್ತಿದ್ದ ಮೇಲೂ ಕೂಡ ಅದನ್ನು ನಾವು ಧಾರಣೆ ಮಾಡೋದಿಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಸಮಯ ಮುಗಿದ ಮೇಲೆ ಅಯ್ಯೋ ನಾನು ಜಗಳ ಮಾಡಬಾರ್ದಿತ್ತ, ಸಾರಿ, ಎಲ್ಲ ಜಗಳ ಮಾಡ್ಕೊಂಡು ಸಾರಿ ಹೇಳೋದ್ಕಿಂತ ಮೊದ್ಲೇನೆ ಆ ತಪ್ಪಾಗದಿದ್ದಂಗೆ ನಾವು ಎಚ್ಚರಿಕೆ ವಹಿಸಿದ್ರೆ, ಹುಡುಗಾಟಿಕೆ ಇಲ್ಲ ಅಂತಂದ್ರೆ ಅವಾಗ ಸಮಸ್ಯೆನೇ ಬರ್ತಿರ್ಲಿಲ್ವಲ್ಲ. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಆ ಶಕ್ತಿ ಬರುತ್ತೋ ಅಥವಾ ಮುಗಿದ ಮೇಲೆ ಬರುತ್ತೋ, ಅಯ್ಯೋ ನನ್ನ ಹತ್ರ ಮಾತ್ರ ಇತ್ತು, ನೆನಪೇ ಇಲ್ಲ ರೀ, ಮರ್ತು ಬಿಟ್ಟಿದ್ದೆ, ಎಲ್ಲಿಟ್ಟಿದೆ ಅಂತ ನನಗೆ ಗೊತ್ತೇ ಇಲ್ಲ. ಯಾರೇನ್ ಮಾಡ್ಬೇಕು ಅದಕ್ಕೆ? ಎಲ್ಲಿಟ್ಟಿದ್ದೇನೆ, ಏನ್ ಮಾಡಿದ್ದೇನೆ ಅಂತ ಗೊತ್ತಿರ್ಬೇಕಲ್ವಾ. ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ಉಪಯೋಗ ಮಾಡಬೇಕು ಗೊತ್ತಿರ್ಬೇಕು. ಅದಕ್ಕಾಗಿ ಬಾಬಾ ಆ ಸಮಯದಲ್ಲಿ ಆ ಶಕ್ತಿಯನ್ನು ಕೊಡ್ತಾ ಇದ್ದಾರ. ಯಾವಾಗ ಕೊಡ್ತಾರೆ? ನಿಮ್ಮ ಅಕೌಂಟಲ್ಲಿ ಜಮಾ ಇದ್ರೆ ಮಾತ್ರ ಬಾಬಾ ಕೊಡ್ತಾರೆ, ಇಲ್ಲ ಕೊಡೋದಿಲ್ಲ. ಅಷ್ಟು ಜಮಾ ಮಾಡ್ಕೊಂಡಿದ್ದೀರಾ? अगर समय पर ऑर्डर करने पर शक्ति इमर्ज नहीं होती, एक शक्ति को भी अगर ऑर्डर में नहीं चला सकते तो निर्विघ्न राज्य के अधिकारी कैसे बनेंगे? ನೀವು ಆರ್ಡರ್ ಮಾಡಿದ್ರೆ ಅದು ಬಂದಿಲ್ಲ, ಆವಾಗ ಒಂದು ಶಕ್ತಿನೂ ಕೂಡ
ಯಾವುದೋ ಒಂದು ಎಲ್ಲಾನು ಬಂದ್ಬಿಟ್ಟಿದೆ, ಒಂದ್ ಶಕ್ತಿ ಬಂದಿಲ್ಲ ಅಂತಂದ್ರೆ ನಿರ್ವಿಘ್ನವಾಗಿ ರಾಜ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಮನೆ ಕಟ್ತಾ ಇರ್ತೀರಿ ಅಂತ ತಿಳ್ಕೊಳ್ಳಿ. ಕಾರ್ಪೆಂಟರ್ ಬೇಕು, ಎಂಜಿನಿಯರ್ ಬೇಕು, ಪೇಂಟರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಸಿಮೆಂಟ್ ಕೆಲಸ ಮಾಡೋಣ ಬೇಕು ಅಲ್ವಾ? ಯಾರ್ದು ಒಬ್ಬನು ಬಂದಿಲ್ಲ ಅಂದ್ರೆ ಅವನು ಒಬ್ಬನಿಂದ ಉಳಿದಿದ್ದೆಲ್ಲ ಕೆಲಸ ನಿಂತು ಅದು ತಾನೇ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಒಂದು ಶಕ್ತಿ ನಿಮ್ಮಲ್ಲಿ ಕಡಿಮೆ ಇದೆ ಅಂತಂದ್ರೆ ನಿರ್ವಿಘ್ನವಾಗಿ ನಡಿಲಿಕ್ಕೆ ಆಗೋದಿಲ್ಲ. ಶರೀರದ ಆರೋಗ್ಯ ಸರಿ ಇಲ್ಲ, ಅವಾಗ್ಲೂ ಸೇವೆ ಮಾಡ್ಲಿಕ್ಕೆ ಆಗಲ್ಲ, ಬಾಬಾ ಜೊತೆ ಮನಸ್ಸು ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಸರಿ, ಹಣಕಾಸಿನ ಸಮಸ್ಯೆ ಇದೆ, ಆವಾಗ್ಲೂ ಅದೇ ಯೋಚನೆಗಳಿರ್ತಾವೆ. ಇನ್ನು ಕೆಲವೊಂದ್ಸಲ ಸಂಬಂಧದಲ್ಲಿ ತೊಂದರೆ ಇರ್ತದೆ, ಎಷ್ಟು ಪೇಮೆಂಟ್ ಮಾಡಿರೋದಿಲ್ಲ, ಅದೇ ಯೋಚನೆ ಇರ್ತದೆ, ಅಸಫಲತೆ ಇರ್ತವೆ. ಎಲ್ಲ ಕಾರಣದಿಂದ ನಿರ್ವಿಘ್ನವಾಗಿ ರಾಜ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. तो ಶಕ್ತಿಯೋ ಕಾ ಖಜಾನಾ ಕಿತನಾ ಜಮಾ ಹೈ. ಮಕ್ಕಳೇ, ಶಕ್ತಿಗಳ ಖಜಾನೆ ಎಷ್ಟು ಜಮಾ ಇದೆ? ಇಲ್ಲ ಇಲ್ಲ ಬಾಬಾ, ತುಂಬಾ ಇದೆ. ಹೌದಾ? ಹಾಗೆ ವಿಶ್ವದ ಎಲ್ಲಾ ಜನರಿಗೆ ಕಳ್ಸಿಕೊಟ್ಬಿಡ್ಲಿ, ಅವ್ರಿಗೆ ಊಟ ಕೊಡ್ತೀಯಾ? ಶರೀರದಲ್ಲಿ ಆತ್ಮದ ಊಟ ಅಷ್ಟು ಶಕ್ತಿ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾರೆ ಬಾಬಾ. ನನ್ನನ್ನು ಮದುವೆ ಆಗಿದೆ ಅಂದ್ರೆ ನನ್ನ ಕುಟುಂಬದ ಎಲ್ಲರಿಗೂ ಕೂಡ ಅಡಿಗೆ ಮಾಡಿಬಿಟ್ಟು ಬಡಿಸ್ಬೇಕಲ್ಲ. ಅಷ್ಟು ಜನರಿಗೆ ಆಹಾರ ಕೊಡುವಷ್ಟು, ನಿರಾಕಾರ ಆಹಾರ ಕೊಡುವಷ್ಟು ಶಕ್ತಿಯನ್ನ ನಿನ್ನ ಹತ್ರ ನೀನ್ ಜಮಾ ಮಾಡ್ಕೊಂಡಿದೀಯಾ? ಸರ್ವರಿ ಕೊಡೋದೇನು? ಇವಾಗ ಸಿಗುವಂತ ಸಪ್ತ ಗುಣಗಳ ಸ್ಟಾಕು ನನ್ನ ವೈಯಕ್ತಿಕ ಹೊಟ್ಟೆನೇ ತುಂಬ್ತಾ ಇಲ್ಲ, ಅಂದ್ರೆ ಶರೀರದ ಹೊಟ್ಟೆ ಅಲ್ಲ, ಆತ್ಮದ ಹೊಟ್ಟೆ. ಅಂದಮೇಲೆ ಬೇರೆಯವರಿಗೆ ನಾನು ಆಹಾರವನ್ನ, ದಾನ ಧರ್ಮವನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಕೇಳ್ತಿದ್ದಾರೆ. ಅಂದಮೇಲೆ ಎಷ್ಟು ಖಜಾನೆಯನ್ನು ಜಮಾ ಮಾಡ್ಕೊಂಡಿದ್ದೀರಾ? जो समय पर कार्य में लगाते हैं वह जमा होता है. ಸಮಯದ ಅನುಸಾರ ನೀವು ಆ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಏನಾಗ್ತಾ ಹೋಗ್ತದೆ? ಜಮಾ ಆಗ್ತಾ ಹೋಗ್ತದೆ. ಕೆಲವೊಂದ್ಸಲ ಊರಿನಲ್ಲಿ ಡಾಕ್ಟರ್ ಬಂದಿರ್ತಾರೆ, ಅವರು ಬಂದಾಗ್ತಾನೆ ನಾನು ಹೋಗ್ಬೇಕು. ಅವ್ರು ಬಂದ್ಬಿಟ್ಟು ಹೋಗ್ಬಿಟ್ಟು 15 ದಿನಕ್ಕೂ ತಿಂಗಳಿಗೆ ಒಂದ್ಸಲ ಬರ್ತಾರೆ. ಅವ್ರು ಹೋದ್ಮೇಲೆ ಡಾಕ್ಟರ್ ಇಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಇದ್ದಾಗ ಐಟಮ್ಗಳನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಾಗ್ತದಲ್ವಾ? ಚೆಕ್ ಕರ್ತೆ ಜಾ ರಹೆ ಹೋ ಕಿ ಮೇರಾ ಖಾತಾ ಕ್ಯಾ ಹೈ. ಚೆಕ್ ಮಾಡ್ತಾ ಇದ್ದೀರಾ? ನಾನು ಹೇಳ್ತಿದ್ದೀನಲ್ಲ, ಚೆಕ್ ಮಾಡ್ತಾ ಇದ್ದೀರಾ ನನ್ನ ಖಾತೆ ಯಾವ ಲೆಕ್ಕದಲ್ಲಿದೆ? ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ? ಇರುವಂತ ಖಾತೆ ಸರಿಯಾಗಿ ಉಪಯೋಗ ಆಗ್ತಾ ಇದೆಯೋ ಇಲ್ವೋ? ಆ ಮೂಲಕ ಸಮಸ್ಯೆ ಪರಿಹಾರ ಆಗ್ತಾ ಇದೆಯೋ? ಇನ್ನು ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ? ಹಣವನ್ನು ಜಮಾ ಮಾಡ್ಕೊಂಡಿರ್ತಾರೆ, ಖರ್ಚೆ ಮಾಡೋದಿಲ್ಲ, ಕಂಜೂಸ್ ಮಾರ್ವಾಡಿ ಅಂತ ಹೇಳ್ತಾರೆ. ಉಪಯೋಗನೇ ಮಾಡೋದಿಲ್ಲ. ಇರ್ಲಿ ಇರ್ಲಿ ಇರ್ಲಿ, ಭವಿಷ್ಯಕ್ಕೆ ನೋಡೋಣ, ಭವಿಷ್ಯಕ್ಕೆ ನೋಡೋಣ, ಭವಿಷ್ಯಕ್ಕೆ ನೋಡೋಣ. ಅದು ಇದ್ದು ಬಿಟ್ಟು ನೀವು ಉಪಯೋಗನೇ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಹೇಳಿ ನೋಡೋಣ, ಅಲ್ವಾ? ಅದಕ್ಕೆ ಅದು ಜಮಾನು ಮಾಡಬೇಕು, ಸಮಯದ ಅನುಸಾರ ಉಪಯೋಗನೂ ಮಾಡಬೇಕು, ಆ ಮೂಲಕ ಜಮಾದ ಖಾತೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ, ಶಾಂತಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆಯಾ? ಆನಂದ, ಕ್ರೋಧ ಕಡಿಮೆ ಆಗ್ತಾ ಇದೆಯಾ? ಈರ್ಷ್ಯಾ ದ್ವೇಷ ಕಡಿಮೆ ಆಗ್ತಾ ಇದೆಯಾ? ಬಾಬಾ ಒಂದಂತೂ ಗ್ಯಾರಂಟಿ, ಏನು? ನಿದ್ರೆ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಷ್ಟು ಆರಾಮಾಗಿರ್ತೀವೋ ಅಷ್ಟು ನಿದ್ರೆ ಜಾಸ್ತಿ ಆಗ್ತದೆ. ನಿಶ್ಚಿಂತ ಚಕ್ರವರ್ತಿಗಳು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ್ದನ್ನ ಜಮಾ ಮಾಡ್ಕೊಳ್ಬೇಕು? ಯಾರು ಸಂಗಮ ಯುಗದಲ್ಲಿ ನಿದ್ರೆ ಮಾಡ್ತಾರಲ್ವಾ, ಅವ್ರು ಸತ್ಯುಗ ತ್ರೇತಾಯುಗದಲ್ಲಿ ಎಚ್ಚರ ಇರ್ಬೇಕಂತೆ. ಯಾರು ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯದಲ್ಲಿ ಎಚ್ಚರ ಆಗಿರ್ತಾರೋ ಸತ್ಯುಗ ತ್ರೇತಾಯುಗದಲ್ಲಿ ಆರಾಮಾಗಿರ್ಬೋದಂತೆ. ಊಟ ತಿಂಡಿ ಮಾಡ್ಕೊಂಡು ಮಲ್ಕೊಂಡು ಆರಾಮಾಗಿರ್ಬೋದು. ಅದಕ್ಕೆ ಏನು ಮಾಡಬೇಕು ಅಂತ ಚೆಕ್ ಮಾಡ್ಕೊಂಡು, ನಮ್ಗೆಲ್ಲರಿಗೂ ಅನುಭವ ಇದೆ. ಯಾರು ಅಮೃತದಲ್ಲಿ ಚೆನ್ನಾಗಿ ಯೋಗ ಮಾಡ್ತಾರಲ್ಲ, ಉಳಿದಿದ್ದು 23.5 ಗಂಟೆ ದಿನದಲ್ಲಿ ಚೆನ್ನಾಗಿರ್ತಾರೆ. ಓಕೆ, ಯಾರು ಅಮೃತದಲ್ಲಿ ಚೆನ್ನಾಗಿ ನಿದ್ರೆ ಮಾಡಿರ್ತಾರೆ ಅವರು 23 ಗಂಟೆ ಏನ್ ಮಾಡ್ಬೇಕಾಗ್ತದೆ? ಟೆನ್ಷನ್ನು, ಚಿಂತೆ, ಅಸಫಲತೆ, ವಿಘ್ನಗಳು, ಪರಿಸ್ಥಿತಿಗಳು ಎಲ್ಲ ಬರ್ತಾ ಇರ್ತವೆ. ಚೆಕ್ करते जा रहे हो कि मेरा खाता क्या है, क्योंकि बाप दादा को सभी बच्चों से अति प्यार है. बाप दादा यही चाहते हैं कि सभी बच्चों का जमा का खाता भरपूर हो. ಬಾಪ್ ದಾದ ಏನು ಇಷ್ಟಪಡ್ತಾರಂತೆ? ಪ್ರತಿಯೊಂದು ಮಗುವಿನ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತೆ. ಅದಕ್ಕಾಗಿ ಪ್ರತಿಯೊಂದು ಮಗುವಿನ ಜಮಾದ ಖಾತೆ ಫುಲ್ ಇರ್ಲಿ ಅಂತ ಇಷ್ಟಪಡ್ತಾರೆ. ಮಕ್ಕಳು ಹೇಳ್ತಾರಂತೆ, ಇಂಥ ಒಳ್ಳೆ ಬುದ್ಧಿ ಇರೋ ನೀನು ನನ್ನ ಅಕೌಂಟಲ್ಲಿ ಜಮಾ ಮಾಡ್ಬೋದಲ್ವಾ? ಅಪ್ಪನಿಗೆ ಕೇಳ್ತಾರಂತೆ ಮಗು. ಎಲ್ಲರ ಅಕೌಂಟಲ್ಲಿ ಫುಲ್ ಇರ್ಬೇಕು ತಾನೆ, ಜಮಾ ಮಾಡಲ್ಲ, ಏನ್ ತೊಂದರೆ?
ಹಾ, ಹಂಗೆಲ್ಲ ಜಮಾ ಮಾಡೋದಿಲ್ಲ ನಾನು. ಒಂದು ಪೈಸಾನು ಫ್ರೀ ಕೊಡೋದಿಲ್ಲ ಅಂತ ಹೇಳ್ತಾನೆ ನಮ್ಮ ಅಪ್ಪ. ಏನ್ ಹೇಳ್ತಾನೆ ಗೊತ್ತಾ? ನೀನು ನನ್ನ ಶಕ್ತಿ ತಗೊಂಡು ವಿಶ್ವಕ್ಕೆ ನನ್ನ ಮಕ್ಕಳಿಗೆ ಪಂಚತತ್ವಗಳಿಗೆ ಯಾರ್ಯಾರು ಬೇಕಲ್ಲ ಅದನ್ನೆಲ್ಲ ಕೊಡು. ಅದ್ರ ಸಂಬಳನೋ ಕಮಿಷನ್ನೋ ಕೊಡ್ತೇನೆ, ಅದನ್ನ ಜಮಾ ಮಾಡ್ಕೋ. ಕೆಲಸ ಮಾಡೋ. ಕೆಲಸ ಮಾಡದೆ 1 ರೂಪಾಯಿನೂ ಕೊಡೋದಿಲ್ಲ. ರಾಜಯೋಗ ಮಾಡು. ನನ್ನಲ್ಲಿ ಪರಮಧಾಮದ ಶಕ್ತಿಯನ್ನು ವಿಶ್ವಕ್ಕೆಲ್ಲ ಕೊಡು. ಅದರಿಂದ ಬಂದಿರುವಂತ ಸಂಬಳವನ್ನ, ಲಾಭವನ್ನ, ಕಮಿಷನ್ ನಿನ್ನ ಅಕೌಂಟಲ್ಲಿ ಜಮಾ ಮಾಡ್ತೀನಿ ಹೊರತು ಫ್ರೀ ನಾನು ಯಾವ ಮಕ್ಕಳಿಗೂ 1 ಪೈಸಾನು ಕೊಡೋಣ. ಫ್ರೀ ಬೇಕಾದ್ರೆ ಜ್ಞಾನ ಕೊಡ್ತೀನಿ, ಆದರೆ 1 ಪೈಸಾನು ನಾನು ಫ್ರೀ ಕೊಡೋದಿಲ್ಲ. ಅದಕ್ಕಾಗಿ ಈ ರೀತಿ ಈಶ್ವರಿ ಸೇವೆಯನ್ನ ಮಾಡಿಬಿಟ್ಟು ಎಷ್ಟು ಜಮಾ ಮಾಡ್ಕೊಂಡಿರಿ. ಸುಮ್ಮನೆ ಬಂದ್ಬಿಟ್ಟು ತಗೊಂಡೋಗ್ಬಿಟ್ಟು ಮನೇಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ನನ್ನ ಹತ್ತಿರುವಂಥ ವಸ್ತುವನ್ನ ಬೇರೆಯವ್ರು ಕೊಡಬೇಕು, ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು. ಆವಾಗ ಜಮಾದ ಖಾತೆ ಭರ್ಪೂರ ಆಗತ್ತೆ. ಈ ರೀತಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಆಶೀರ್ವಾದದ ಖಾತೆ, ಗುಣಗಳ ಖಾತೆ ಎಷ್ಟರ ಮಟ್ಟಿಗೆ ಜಮಾ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಅವಶ್ಯಕತೆ ಅನುಸಾರ ಅದು ಬರ್ತಾ ಇದೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. 3ನೇ ಬಾಬಾ ಹೇಳ್ತಾರೆ, धारणा में भी भरपूर, धारणा की निशानी है हर कर्म गुण संपन्न होगा. ಧಾರಣೆ ಅಂತಂದ್ರೆ ಏನು? ಒಂದಿರ್ತದೆ ಶರೀರದ ಧಾರಣೆ, ಇನ್ನೊಂದಿರ್ತದೆ ಮಾನಸಿಕ ಮತ್ತು ಆತ್ಮಿಕ ಧಾರಣೆ. ಶರೀರದ ಧಾರಣೆ ನಾವು ಬೇಗ ಫಾಲೋ ಮಾಡ್ತೀವಿ ಆತ್ಮೀಯರೇ. ಬಿಳಿ ಡ್ರೆಸ್ ಹಾಕೊಳ್ಳೋದು, ಸ್ನಾನ ಮಾಡೋದು, ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋದು, ಶರೀರನ ಎದ್ದು ಬಿಟ್ಟು ಅಮೃತ ವೇಳೆ ಕುಳಿಸೋದು, ಇದನ್ನ ನಾವು ಮ್ಯಾಕ್ಸಿಮಮ್ ಮಾಡ್ತೀವಿ. ಆದರೆ ಮಾನಸಿಕವಾಗಿ ಗುಣದ ಧಾರಣೆ ಮಾಡ್ತೀವ. ಕರ್ಮ ಮಾಡಬೇಕಾದ್ರೆ ಸಿಟ್ಟು ಬರಬಾರ್ದು, ಹೊಟ್ಟೆ ಕಚ್ಚಿರಬಾರ್ದು, ಗುರ್ರ ಅಂತ ಬೇರೆಯವ್ರ ಮೇಲೆ ಜಗಳ ಮಾಡಬಾರ್ದು, ರೋಗದಲ್ಲಿ ಮಾತಾಡಬಾರ್ದು, ಶಾಂತ ಸ್ವಭಾವದವರಿರಬೇಕು, ಬೇರೆಯವ್ರಿಗೆ ಗೌರವ ಕೊಡಬೇಕು, ಪ್ರೀತಿಯನ್ನ ಮಾಡಬೇಕು, ಎಲ್ಲಾ ವೆರೈಟಿ ಸೇವೆ ಮಾಡ್ಲಿಕ್ಕೆ ರೆಡಿ ಇರಬೇಕು, ಅಭಿಮಾನ ಇರಬಾರ್ದು, ಅಪಮಾನ ಯಾರಿಗೂ ಮಾಡಬಾರ್ದು, ನಾನೇ ಶ್ರೇಷ್ಠ ಹೇಳುವಂತ ಅಹಂಕಾರ ಇರಬಾರದು. ಇದೆಲ್ಲ ಕರ್ಮ ಮಾಡಬೇಕಾದ್ರೆ ಬಾಬಾ ಏನು ಮೊದಲೇ ಹೇಳ್ತಾರೋ ಅದನ್ನು ಕಾರ್ಯರೂಪದಲ್ಲಿ ತಂದಿದ್ದೀರಾ? ಯಾವ ಸಮಯದಲ್ಲಿ ಯಾವ ಸೇವೆ ಮಾಡಬೇಕು ಅದಕ್ಕೆ ತಕ್ಕಾಗಿ ತಮ್ಮಂತ ಮೋಲ್ಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಚೆಕ್ ಮಾಡ್ಕೊಳ್ಳಿ. जिस समय जिस गुण की आवश्यकता है वह गुण चेहरे चलन में इमर्ज दिखाई दे. ನೋಡಿ, ಮದುವೆ ಮನೆಗೆ ಹೋಗ್ಬೇಕು ಅಂದ್ರೆ ನಿಮ್ಮಲ್ಲಿರುವಂತ ಎಲ್ಲ ಸಾಧನವನ್ನು ಶೃಂಗಾರ ಮಾಡ್ಕೊಂಡು ಹೋಗ್ತಿರಲ್ಲ, ಅದೇ ರೀತಿ ಯಾರಾದ್ರೂ ಶರೀರ ಬಿಟ್ಬಿಟ್ಟಿದ್ದಾರೆ, ಅವಾಗ ಆ ಶೃಂಗಾರ ಎಲ್ಲ ತೆಗೆದುಬಿಟ್ಟು ಹೋಗ್ಬಿಡ್ತಿರ್ತಾನೆ. ಬಟ್ಟೆ, ಬಂಗಾರ, ಶರೀರ ಎಲ್ಲವನ್ನು ಬೇಕಾದಂಗೆ ಚೇಂಜ್ ಮಾಡ್ತಿರ್ತಾನೆ. ಮದುವೆ ಮನೆಗೆ ಒಂದು ಹಾ 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 ಅಂತ ಜೋರಾಗಿ ನಗೋದು. ಅದೇ ಯಾರಾದ್ರೂ ಶರೀರ ಬಿಡೋ ಗೊಳೋ ಅಂತ ಅಳೋದು. ಎಷ್ಟು ಬೇಗ ಏನ ಮಾಡ್ತೀರಿ ನೀವು, ಚೇಂಜ್ ಮಾಡ್ಕೊಂಡ್ಬಿಡ್ತೀರಲ್ವಾ? ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ನಾವು ಬಾಬಾನ ಮನೆ ಪ್ರೋಗ್ರಾಮಿಗೆ ಹೋಗ್ತೀವಲ್ವಾ, ಹೋದಾಗ ಕೆಲವೊಂದ್ಸಲ ಊಟ ಕೊಡ್ತಾರೆ, ಸಿಂಪಲ್ ಆಗಿ ಕೊಟ್ಟಿರ್ತಾರೆ, ಕೈಯಿಂದ ತಿನ್ಬೇಕಾಗ್ತದೆ. ಕೆಲವೊಂದ್ಸಲ ಅದೇ ಹೋಟೆಲ್ ಅವ್ರದ್ದು ಸ್ಪೂನ್ ಕೊಡ್ತಾರೆ, ಸ್ಪೂನಲ್ಲೇ ತಿನ್ಬೇಕಾಗ್ತದೆ. ಅವಾಗ ಉಳಿದವರೆಲ್ಲ ಸ್ಪೂನಲ್ಲಿ ತಿಂತಾ ಇರ್ಬೇಕು, ನಾವು ಮಾತ್ರ ಕೈಯಲ್ಲಿ ತಿಂದು ಸರಿ ಆಗತ್ತಾ? ಈ ನಾರ್ತ್ ಇಂಡಿಯಾಕ್ಕೆ ಹೋಗ್ತೀವಲ್ವ, ಅಲ್ಲೆಲ್ಲ ಹೆಚ್ಚಿಗೆ ಸ್ಪೂನನ್ನು ಕೊಡ್ತಾರೆ, ಕಟೋರದಲ್ಲಿ ಕೊಡ್ತಾರೆ. ಅವಾಗ ಆ ಕಟೋರದಲ್ಲೇ ತೊಗೊಂಡ್ಬಿಟ್ಟು ನಾವು ತಿನ್ಬೇಕಾಗತ್ತೆ, ಅಲ್ಲಿ ಹೆಂಗೆ ಇರ್ತಾರೆ ಹಂಗೆ ಇರಬೇಕಾಗ್ತದೆ ಅಲ್ವಾ? ಸಮಯದ ಅನುಸಾರ, ವ್ಯಕ್ತಿಯ ಅನುಸಾರ ಅದಕ್ಕೆ ತಕ್ಕಾಗಿ ನಾವು ಪಾತ್ರವನ್ನ ಮಾಡಬೇಕಾಗತ್ತೆ ಆದ್ಮೇಲೆ. ಅದಕ್ಕಾಗಿ ಯಾವ ಗುಣದ ಅವಶ್ಯಕತೆ ಇದೆಯೋ ಅದನ್ನ ನೀವು ಮನಬುದ್ಧಿಯ ಮೂಲಕ ಧಾರಣೆ ಮಾಡಿದಾಗ ಆ ಧಾರಣೆಯ ಪ್ರತಿಫಲನ, ಪ್ರಭಾವ ಹೇಳುವಂಥದ್ದು ನಿಮ್ಮ ಮುಖದಲ್ಲಿ, ಗುಣದಲ್ಲಿ ಕಂಡು ಬರ್ತದೆ, ಬೇರೆಯವರಿಗೂ ಗೋಚರವಾಗ್ತದೆ, ಮುಖ್ಯವಾಗಿ ನಿಮಗೂ ಗೊತ್ತಾಗ್ತದೆ. ಭಗವಂತನನ್ನ ಧರಿಸಿದಾಗ ಮನಸ್ಸು ಹಗೂರ ಆಗತ್ತಲ್ವ, ಗೊತ್ತಾಗತ್ತಲ್ವ ಆ ಶಕ್ತಿ ಪ್ರವಾಹ ಆಗಿದ್ದು. ನಾಲ್ಗೆ ಮೇಲೆ ಸಿಹಿ ಇದ್ದಾಗ ಗೊತ್ತಾಗ್ತದೆ ತಾನೆ ಮುಖದ ಮೇಲೆ, ಅದೇ ಕಹಿ ಇಟ್ರೆ, ಹಾರ ಇಟ್ರೆ ಅದು ಮುಖದ ಮೇಲೆ ಪ್ರಭಾವ ಗೊತ್ತಾಗತ್ತಲ್ವಾ? ಅಂದ್ರೆ ಆತ್ಮದ ಮಾನಸಿಕ ಸ್ಥಿತಿ ಮತ್ತು ಆತ್ಮದ ಅನುಭವ ಹೇಳುವಂಥದ್ದು ಮುಖದ ಮೂಲಕ ನಿಮ್ಮ ಸಹಿತ ಬೇರೆಯವ್ರಿಗೂ ಕೂಡ ಏನಾಗ್ತದೆ, ಗೊತ್ತಾಗ್ತದೆ. ಹಾಗೆ ಆ ಗುಣಗಳು ನಿಮ್ಮ ಮುಖದಲ್ಲಿ ಗೊತ್ತಾಗ್ತಾ ಇದೆಯಾ? ಅಗರ್ कोई भी गुण की कमी है, मानो सरलता के गुण की कर्म के समय आवश्यकता है, मधुरता की आवश्यकता है, चाहे बोल में चाहे कर्म में। अगर सरलता, मधुरता के बजाय
थोड़ा सा भी आवेशता या थकावट के कारण बोल मधु नहीं है, चेहरा मधु नहीं है, सीरियस है, तो गुण संपन्न नहीं कहेंगे ना. ಈಶ್ವರ ಜ್ಞಾನ ಹೇಳಲಿಕ್ಕಂತ ಕುಂತಿದ್ದೀರಿ. ಯಾವಾಗ? ಇವಾಗ ಯೋಗೇಶ್ ಅಣ್ಣ ನಿಮ್ಮ ಎದುರುಗಡೆ 5 ಕಾಲಿಗೆ ಕುಂತಿದ್ದಾರೆ. ಸರಿ, ಕುಂತಾಗ ಎಷ್ಟು ಗಂಟೆಗೆ ಎದ್ದಿರ್ತಾರೆ? 3 ಗಂಟೆಗೆ ಎದ್ದಿರ್ತಾರೆ. ಓಕೆ, ಚೆನ್ನಾಗಿ ನಿದ್ರೆ ಬರ್ತಾ ಇರ್ತದೆ. ಜ್ಞಾನ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಆಕಳಿಕೆ ಮಾಡಿಬಿಟ್ಟು ಏನಾಗ್ಬಿಡ್ತದೆ? ಗಮನ ಎಲ್ಲೋಯ್ತು? ನಿದ್ರೆ ಕಡೆಗೆ ಹೋಯ್ತು. ಅವಾಗ ಎಷ್ಟು ಜ್ಞಾನ ಹೇಳಿದ್ರು ಕೂಡ ಜನ ಧ್ಯಾನದ ಕಡೆ ಗಮನ ಕೊಡೋದಿಲ್ಲ. ಯೋಗೇಶ್ ಅಣ್ಣನ ಆಕಳಿಕೆ ಮಾಡ್ತಿದ್ದಾರೆ. ಅವಾಗ ಏನಾಯ್ತು? ಬಾಬು ಜೊತೆ ಕನೆಕ್ಟ್ ಆಗಿಲ್ಲ ಅಂತ ತಾನೇ ಅರ್ಥ. ಸುಸ್ತಿದೆ ಅಂತ ತಾನೇ ಅರ್ಥ ಅಲ್ವಾ? ಎಲ್ಲೋ ಲೆಕ್ಕಾಚಾರ ತಪ್ಪಿದೆ. ಆವಾಗ ಎದುರುಗಡೆ ಅವರು ಏನು ಜ್ಞಾನ ಹೋಗ್ಬಿಟ್ಟು ತಲುಪಬೇಕು ಅಂತ ತಲುಪೋದಿಲ್ಲ ಅಲ್ವಾ? ರಾತ್ರಿ ನಿದ್ದೆ ಸರಿಯಾಗಿರೋದಿಲ್ಲ, ಸುಸ್ತಾಗಿದ್ದಿರ್ತದೆ, ಅಥವಾ ಆವೇಶವಾಗಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲೂ ಕೂಡ ಮಧುರತೆ ಇಲ್ಲ, ಭಗವಂತನ ಪ್ರೀತಿ ಇಲ್ಲ. ಅದಕ್ಕಾಗಿ ಯಾವ ಸಮಯದಲ್ಲಿ ಮಾತಿನಲ್ಲಿ ಸರಳವಾಗಿರಬೇಕು. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಕೆಲವೊಂದು ಜ್ಞಾನ ಇರ್ತಾರೆ, ದೊಡ್ಡ ದೊಡ್ಡ ಶಬ್ದ ಹೇಳ್ಬಾರ್ದು. ಏನಂತ? ಇದನ್ನು ನೀವು ಸಾಧನೆ ಮಾಡಬೇಕು ಅಂದರೆ ಸರ್ವಶಕ್ತಿವಂತ ಆಗಬೇಕು, ಸರ್ವಶಕ್ತಿ ಅಂತ ಆಗಬೇಕು ಅಂದರೆ ಅಶರೀರಿ ಆಗಬೇಕು, ಅಶರೀರಿ ಆಗಬೇಕು ಅಂದರೆ ಬಿಂದು ಆಗಬೇಕು, ಬಿಂದು ಆಗಬೇಕು ಅಂತಂದರೆ ಸರ್ವಶಕ್ತಿವಂತ ಆಗಿರಬೇಕು. ಕ್ಲಾಸ್ ತುಂಬ ಚೆನ್ನಾಗಿ ಮಾಡಿದ್ರಪ್ಪ. ಹೌದು, ಏನರ್ಥ ಆಯ್ತು? ಏನೂ ಗೊತ್ತಾಗೋದಿಲ್ಲ. ಯಾಕೆ ಹೇಳಿ? ಶಬ್ದಗಳು ಮಾತ್ರ ಬಂದಿರ್ತವೆ, ಅವ್ರದ್ದು ಅರ್ಥನೇ ಆಗಿರೋದಿಲ್ಲ. ಸರಳತೆ ಇರಬೇಕು, ಸಿಂಪಲ್ ಇರಬೇಕು ಅಂತ ಹೇಳ್ತಾರೆ ಅಲ್ವಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ ತಿನ್ನೋದು ಎಷ್ಟು ಆರಾಮಲ್ವಾ? ಅದೇ ಪಿಜ್ಜಾ ನಾನು ನೋಡಿಲ್ಲ, ತಿಂದಿಲ್ಲ, ಫೋಟೋದಲ್ಲಿ ನೋಡಿದ್ದೀನಿ. ಆ ಬರ್ಗರು ಪಿಜ್ಜಾ ಎಲ್ಲ ಮಾಡ್ತಾರೆ. ಅಥವಾ ಈ ಬನ್ನು ಪಾವ್ ಭಾಜಿ ಎಲ್ಲ ಮಾಡ್ತಾರೆ. ಒಂದು ಪಾವಿನ ಮಧ್ಯೆ ಕಟ್ ಮಾಡ್ಬಿಟ್ಟು ಒಂದು ಬೋಂಡ ಇಡ್ತಾರೆ. ಅದೊಂದು ತಿನ್ಲಿಕ್ಕೆ ಬಾಯಿ ಮಾಡ್ಬೇಕು. ಇಷ್ಟು ದೊಡ್ಡದು ಬಾಯಿ ಓಪನ್ ಮಾಡ್ಬಿಟ್ಟು ಏನು ಮಾಡಬೇಕು? ಅದನ್ನ ಒಳಗಡೆ ಹಾಕ್ಬೇಕಾಗುತ್ತೆ. ಕಷ್ಟಪಡ್ಬೇಕು ಅಲ್ವಾ? ಅದೇ ನಮ್ಮ ಬೆಂಗಳೂರಿಗಂತೂ ಎಷ್ಟು ಆರಾಮ ಅಂತ. ಬೆಂಗಳೂರಿನ ಜನರಿಗೆ ಮುದ್ದೆ ಬಾಯಿಲ್ ಹಾಕ್ಸ ಗುಳಮ್ಮ ಮಾಡಿಬಿಟ್ಟು ಮುಗೀತು. ಚಪಾತಿ ಅದೇ ಎಷ್ಟು ಜಗಿಬೇಕಾಗ್ತದೆ, ಕಷ್ಟ ಆಗ್ತದೆ ಅಲ್ವಾ? ಅನ್ನ ಸಾಂಬಾರು ಅದೇ ಮಜಾ. ಏನು ಅಂತಂದ್ರೆ ಆ ಮುದ್ದೆ ಜೊತೆಗೆ ಏನಾದ್ರೂ ಕಾಳು ಒಳಗಡೆ ಹೋಗ್ಬಿಟ್ಟು ಕನ್ಫ್ಯೂಸನ್, ನುಂಗಬೇಕು ಅಗಿಬೇಕು ಅಂತ. ಮುದ್ದೆ ಜೊತೆಗೆ ಸಾಂಬಾರು ಮಾತ್ರ, ರಸಂ ಮಾತ್ರ ಹೋಗ್ಬೇಕು. ಎಲ್ಲಾದ್ರೂ ಕಾಳು ತರಕಾರಿ ಹೋಯ್ತು ಅಂತಂದ್ರೆ ಅದನ್ನ ಜಗಿಬೇಕಾಗ್ತದೆ, ಇದನ್ನ ನುಂಗ್ಬೇಕಾಗುತ್ತೆ. ಅವಾಗ ಏನಾಗ್ಬಿಡ್ತು? ಕನ್ಫ್ಯೂಷನ್ ಆಗ್ಬಿಡ್ತು, ಏನ್ ಮಾಡ್ಲಿ ಅಂತ. ಜಗಿಲಿಕ್ಕೆ ಹೋದ್ರೆ ಮುದ್ದೆ ಮೇಲೆ ಕೆಳಗೆಲೆ ಮೆತ್ಕೊಂಡ್ಬಿಡ್ತದೆ. ಜಗಿಲಿಲ್ಲ ಅಂತಂದ್ರೆ ಕಾಳು ಹಂಗೆ ಹೋಗ್ಬಿಡ್ತದೆ. ಏನ್ ಮಾಡ್ಬೇಕು? ಆವಾಗ ನನ್ನ ಆಯ್ಕೆ ಕರೆಕ್ಟ್ ಆಗಿರ್ಬೇಕಲ್ಲ. ಮುದ್ದೆ ತಿನ್ನುವಂತ ವಿಧಿ ನನಗೆ ಗೊತ್ತಾಗಿರ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕೆಲವೊಂದ್ಸಲ ಈಶ್ವರ ಜ್ಞಾನ ಹೇಳಲಿಕ್ಕೆ ಹೋಗಿರ್ತೀವಿ, ಸುಸ್ತಾಗಿರ್ತದೆ, ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ, ನಿದ್ದೆ ಬರ್ತಾ ಇರ್ತದೆ. ನಿಮ್ಗೆ ಎಷ್ಟೋ ಸಲ ಅನ್ಸತ್ತೆ ಆದ್ಮೇಲೆ, ಇವತ್ತು ಸುಸ್ತಾಗಿದೆಯಪ್ಪ, ಇವತ್ತು ಕ್ಲಾಸ್ ಮಾಡಬಾರ್ದು ಅಂತ ಹೇಳಬೇಕು ಅಂತ. ಇಲ್ಲ ಇಲ್ಲ ಇಲ್ಲ, ನಾನು ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಒಳಗಡೆಯಿಂದ ಬಂದುಬಿಟ್ಟೆ ತಕ್ಷಣ ಏನಾಗ್ಬಿಡ್ತದೆ? ಜೋಶ್ ಬಂದ್ಬಿಡ್ತದೆ ಅಲ್ವಾ? ಅದಕ್ಕಾಗಿ ಸುಸ್ತಿಂದ, ಆವೇಶತೆಯಿಂದ, ಸಿಟ್ಟಿನಿಂದ ನೀವು ಜ್ಞಾನವನ್ನು ಹೇಳಿದಾಗ ಅವರಿಗೆ ಗುಣ ಸಂಪನ್ನರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಸಕ್ತಿಯಿಂದ, ಖುಷಿಯಿಂದ ಸೇವೆಯನ್ನು ಮಾಡಬೇಕಾಗ್ತದೆ. कैसे भी सर्कमस्टेंसेस हो, लेकिन मेरा जो गुण है वह मेरा गुण इमर्ज होना चाहिए. अभी ಶಾರ್ಟ್ में सुना रहे हैं. ಯಾವುದೇ ರೀತಿ ಗುಣ ಇರಬಹುದು, ಅದೇನಾಗಬೇಕು? ತಕ್ಷಣದಲ್ಲಿ ಇಮರ್ಜ್ ಆಗಬೇಕು. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾದ್ಮೇಲೆ, ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೇನೆ, ಚೆನ್ನಾಗಿ ಮಲಗಿರ್ತೀನಿ. ಬೆಂಗಳೂರಲ್ಲಿ ಒಂದ್ ಕಡೆಗೆ MS ಪಾಳ್ಯ ಅಂತಿದೆ, 108 ದಿನದ ಬಟ್ಟಿ ಆಗ್ತಾರೆ. ಅಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಹೋದ್ರೆ ಸುಮಾರು 80-90 ದಿನ ಅಲ್ಲೇ ಇರ್ತಿದ್ವಿ. ಕ್ಲಾಸ್ ಆಯ್ತಾ, ಆದ ತಕ್ಷಣ ಏನ್ ಮಾಡೋರು ಅಂತಂದ್ರೆ ವೈಯಕ್ತಿಕವಾಗಿ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡೋರು. ಯಾವಾಗ? ಮಧ್ಯಾಹ್ನದ ಸಮಯ, ರಾತ್ರಿಯ ಸಮಯ. ಅವಾಗ ವೈಯಕ್ತಿಕ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಲೇಬೇಕಲ್ವಾ? ಅದು ಬೇರೆ ಬೇರೆ ಸಪರೇಟ್ ಆಗಿ ಬರ್ತಾ ಇದ್ರು. ಅಣ್ಣವ್ರು ದೃಷ್ಟಿ ಕೊಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳೋರು. ಎಲ್ಲರೂ 1:30 ಊಟ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡ್ರೆ ನಾವಿಲ್ಲಿ ಎಂಗೇಜ್. ನಾವು ರೆಸ್ಟ್ ತಗೊಳ್ಳಿಕ್ಕೆ ಹೋಗೋದು ಯಾವಾಗ ಗೊತ್ತಾ? ಅವರೆಲ್ಲ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಮುಖ ತೊಳ್ಕೊಂಡ್ಬಿಟ್ಟು ಬರ್ತಾ ಇರ್ತಾರೆ 5 ಗಂಟೆಗೆ. ಆವಾಗ ರೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಅಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋದ್ರೆ ಮತ್ತೆ 5:30 ಬರ್ಬೇಕು, ಮತ್ತೆ ನೆಕ್ಸ್ಟ್ ಕ್ಲಾಸ್ ಇದೆ. ಒಂದ್ಸಲ ಏನಾಗಿದೆ ಗೊತ್ತಾ? ಎಲ್ಲ ಮುಗಿಸ್ಕೊಂಡು ರಾತ್ರಿ 10:00ವರೆಗೂ 10:45 ಮಲ್ಕೊಂಡಿದ್ದಾರೆ. ಏನ ಆವಾಗ ಒಬ್ಬರು ಬಂದ್ಬಿಟ್ಟು, ಅಣ್ಣವ್ರೆ ನಿಮಿತ್ತದವ್ರು ಕರೀತಾರೆ ಅಂತ ಅಂತ. ನಾನು ಏನಾಯ್ತೇನೋ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ತಕ್ಷಣ ಶರ್ಟ್ ಹಾಕೊಂಡ್ಬಿಟ್ಟು ಶರ್ಟಿನ ಗುಂಡಿ ಹಾಕೊಂಡು ಬರ್ತಾ ಇದ್ದಾನೆ. ಏನು ಅರ್ಜೆಂಟ್, ಯಾಕೆ ಕರೆದಿದ್ದಾರೆ ಅಂತ.
ರೀಸನ್ ಏನು ಅಂತ ನೋಡಿದ್ರೆ ಅಲ್ಲೊಬ್ರು ಸೀನಿಯರ್ ಬ್ರದರ್ ಇದ್ದಾರೆ, ಅವರ ಮಗಳು ಬಂದಿದ್ದಾರಂತೆ, ಸ್ವಲ್ಪ ಜ್ಞಾನ ಹೇಳಿ ಸ್ವಲ್ಪ ದೃಷ್ಟಿ ಕೊಡಿ ಅಂತ ರಾತ್ರಿ 10:45. ನಾನು ಅರ್ಧ ನಿದ್ರೆಯಲ್ಲಿದ್ದೇನೆ. ಅವಾಗ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗತ್ತಾ? ಆಯ್ತು ಅಂತ. ಬೆಳಗ್ಗೆಲ್ಲ ಮಧ್ಯಾಹ್ನ ನಿದ್ರೆ ಇಲ್ಲ. ಬೆಳಗ್ಗೆ ನಿದ್ರೆ ಇಲ್ಲ. ಅಷ್ಟೊತ್ತಿಗೆ ಹೇಳಿದಾಗಲೂ ಕೂಡ ಟಕ್ ಅಂತ ಮನಸ್ಸನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಬೇಕು? ಜ್ಞಾನ ಯೋಗ ಹೇಳಲಿಕ್ಕೆ ರೆಡಿ ಇರಬೇಕು. ರೆಡಿ ಇರಬೇಕಾಗ್ತದೆ. ಕೆಲವೊಂದು ಎಕ್ಸಾಂಪಲ್ಗಳನ್ನ ನಿಮ್ಗೆ ಹೇಳ್ತಾ ಇರುವಂತ ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳು. ಹೀಗೆ ಯಾವ ಸಮಯದಲ್ಲಿ ಮುಖ್ಯವಾಗಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ, ಬುದ್ಧಿಯಿಂದ ಮತ್ತು ಮನಸ್ಸಿನಿಂದ ಆತ್ಮಿಕವಾಗಿ ಹೀಗೆ ಚೇಂಜ್ ಆಗತ್ತೋ ಅದಕ್ಕೆ ತಕ್ಕ ಟಕ್ ಅಂತ ನಾವೇನಾಗಿರ್ಬೇಕು? ಚೇಂಜ್ ಆಗಿಬಿಟ್ಟು ಈಶ್ವರ ಸೇವೆಗೆ ನಾವು ರೆಡಿ ಆಗಿರ್ಬೇಕು. ರೆಡಿ ಆಗಿಬಿಟ್ಟು ಬರ್ತೇನೆ ಅಂತ ಹೇಳುವಂಗಿಲ್ಲ. ಅದಕ್ಕಾಗಿ ನಾನು ಬಾಬನಿಗೆ ಪದಮಾಪದಮದಷ್ಟು ಧನ್ಯವಾದವನ್ನ ಹೇಳ್ತೇನೆ. ಯಾಕೆ ಗೊತ್ತಾ? ಸಣ್ಣತನದಿಂದಾನೇ ಬಾಬಾ ನನಗೆ ಆ ಗುಣವನ್ನ ಕೊಟ್ಟು ಬಿಟ್ಟಿದ್ದಾರೆ. ಅವಾಗಿದ್ದಾನೆ ಅಲ್ವಾ? ವಿಶೇಷವಾಗಿ ನೋಡಿ, ಈಶ್ವರಿ ಜ್ಞಾನ ಹೇಳಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ? ತುಂಬಾ ಜನ ರೆಡಿ ಮಾಡ್ಕೊಂಡು ಬರ್ಬೇಕಾಗ್ತದೆ, ಓದ್ಕೊಂಡು ಬರ್ಬೇಕಾಗ್ತದೆ ಅಲ್ವಾ? ಬಾಬಾ ನಮ್ಗೆ ವರದಾನ ಕೊಟ್ಬಿಡ್ರೆ ಏನು ಮಾಡ್ಬೇಕಾಗಿದೆಯಲ್ಲ ಬಾಬಾ ಅನ್ನೋರ್ ಸಾಕು. ಹಾಗೆ ಯೋಗದಲ್ಲೂ ಅಷ್ಟೇ. ಯೋಗದಲ್ಲಿ ಕುತ್ಕೊಂಡು ಯಾವುದೇ ಸ್ಥಳ ಟಕ್ ಅದ ಕುತ್ಕೊಂಡ್ಬಿಡ್ಬೋದು. ಅಂದ್ರೆ ಅದೆಲ್ಲ ಇಲ್ಲಿಂದ ಬರುತ್ತೆ ಗೊತ್ತಾ ಆದ್ಮೇಲೆ? ಸೀರಿಯಸ್ ಆಗಿ ನೀವು ಆ ಜ್ಞಾನವನ್ನ ಕಾರ್ಯಗತ ಮಾಡ್ತಾ ಹೋದಾಗ, ಸಾಧನೆ ಮಾಡ್ತಾ ಹೋದಾಗ ಬರ್ತಾ ಹೋಗ್ತದೆ. ನೀವು ರೆಗ್ಯುಲರ್ ಮುದ್ದೆ ಮಾಡ್ತಾ 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 ಇರಿ, ಎಲ್ಲಿ ಬೇಕಾದೊಳೆ ಮುದ್ದೆ ಮಾಡ್ಬಿಡ್ತೀರ ಅಲ್ವಾ? ಸುಮಾರು ದಿನ ಮಾಡೋದನ್ನ ಬಿಟ್ಬಿಟ್ಟು ಏನಾಗ್ಬಿಡ್ತದೆ ಅವಾಗ? ಮಾಡೋದು ಕಷ್ಟ ಆಗ್ಬಿಡ್ತದೆ. ಇವಾಗ ಡ್ರೈವಿಂಗ್ ರೆಗ್ಯುಲರ್ ಮಾಡೋವನಿಗೆ, ಅವನಿಗೆ ಅಪ್ ಇರ್ಲಿ ಡೌನ್ ಇರ್ಲಿ, ಕತ್ಲೆ ಇರ್ಲಿ ಹಗಲಿರ್ಲಿ ರಾತ್ರಿ ಇರ್ಲಿ, ಏನಿದ್ರು ಅವನು ಹೆದರೋದಿಲ್ಲ. ಯಾಕಂದ್ರೆ ಮಾಡ್ಬಿಟ್ಟು ಅವನದ್ದು ಏನಿರ್ತದೆ, ಅನುಭವ ಇರ್ತದಲ್ವಾ? ಅದಕ್ಕೆ ಅನುಭವದಷ್ಟು ಸಾಕ್ಷಿ ಬೇರೆ ಯಾವುದು ಇಲ್ಲ ಆದ್ಮೇಲೆ. ಅದಕ್ಕಾಗಿ ಧಾರಣೆ ಅಂತಂದ್ರೆ ಯಾವ ರೀತಿ ವಾತಾವರಣ, ವಾಯುಮಂಡಲ, ಅವಶ್ಯಕತೆ, ವ್ಯಕ್ತಿ, ವಸ್ತು, ವಿಷಯ, ಅದಕ್ಕೆ ತಕ್ಕಾಗಿ ನಾನೇನ್ ಮಾಡ್ಬೇಕು? ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರಬೇಕಾಗ್ತದೆ. ಈಗೀಗ ಜ್ಞಾನ ಹೇಳಬೇಕು, ತಕ್ಷಣಕ್ಕೆ ಹೋಗ್ಬೋದು ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಊಟಕ್ಕೆ. ಇನ್ನು ಕೆಲವೊಂದ್ಸಲ ಪಾತ್ರೆ ತೊಳಿಲಿಕ್ಕೂ ಕೂಡ ರೆಡಿ ಇರಬೇಕಾಗ್ತದೆ. ಎಲ್ಲಾ ರೀತಿ ಕರ್ಮವನ್ನ ಮಾಡ್ಲಿಕ್ಕೆ ನೀವು ರೆಡಿ ಇರಬೇಕು. ಅದಕ್ಕಾಗಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಗುಣಗಳ ಅವಶ್ಯಕತೆ ಇದೆಯೋ ಅದನ್ನ ಧಾರಣೆ ಮಾಡಬೇಕಾಗ್ತದೆ. ಆ ರೀತಿ ಧಾರಣೆ ಮಾಡುವಂತ ಎಲ್ಲ ಅನುಭವ, ಶಕ್ತಿ, ಯೋಗ್ಯತೆ, ವಿಧಿವಿಧಾನವನ್ನ ಕರ್ಮದ ಸಮಯದಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಅಥವಾ ಆ ಸಮಯದಲ್ಲಿ ಏನಾದ್ರು ಸಂಕಲ್ಪಗಳು ಬರ್ತಾ ಇದ್ದಾವ, ಅಥವಾ ಅವಾಗಲೇ ಏನಾದ್ರು ಹುಡ್ಕೊಂಡು ಹೋಗ್ತಾ ಇದ್ದೀರಾ? ನೆಂಟ್ರು ಬಂದ ಮೇಲೆ ಸಕ್ಕರೆ ತರ್ಲಿಕ್ಕೆ ಓಡಿದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ. ಪಕ್ಕದ ಮನೆಯಲ್ಲೋ ಅಂಗಡಿಯಲ್ಲೋ ಓಡಿದ್ರೆ ಚೆನ್ನಾಗಿರ್ತದಾ? ಇಲ್ಲ ತಾನೆ. ಮೊದಲೇ ಎಲ್ಲ ಏನ್ ಮಾಡ್ಬೇಕು? ರೆಡಿ ಇಟ್ಕೊಳ್ಬೇಕು ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಾನಸಿಕವಾಗಿ ಎಲ್ಲಾ ರೀತಿಯನ್ನು ನಾವು ರೆಡಿ ಇಟ್ಕೊಳ್ಬೇಕು. ಸ್ಥೂಲವಾಗಿ ಎಲ್ಲ ರೆಡಿ ಇಟ್ಕೊಳ್ತೀವಿ ನಾವು, ಬಟ್ಟೆ ಪಾತ್ರೆ ಎಲ್ಲನೂ ಕೂಡ ರೆಡಿ ಇಟ್ಕೊಳ್ತೀವಿ. ಓಕೆ. ಆದರೆ ಆಧ್ಯಾತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ಆತ್ಮ ಮತ್ತು ಮನಬುದ್ಧಿನೂ ಕೂಡ ಧರಿಸಿಕೊಂಡು ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾಗುತ್ತೆ. ನೋಡಿ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೀರು, ಮೊಬೈಲು, ಛತ್ರಿ, ಚಪ್ಪಲಿ ಎಲ್ಲ ತಗೊಂಡೋಗ್ತೀವಿ ತಾನೆ. ಹಾಗೆ ಕರ್ಮ ಕರೆಕ್ಟ್ ಆಗಿ ಆಗ್ಬೇಕು, ಪರ್ಫೆಕ್ಟ್ ಆಗ್ಬೇಕು, ಸಫಲತೆಯಿಂದ ಆಗ್ಬೇಕು, ನಿರ್ವಿಘ್ನವಾಗಿ ಆಗ್ಬೇಕು ಅಂತಂದ್ರೆ ಮನಬುದ್ಧಿಯ ಆತ್ಮ ಸಹಿತನೂ ಕೂಡ ನೀನು ಧಾರಣೆ ಮಾಡಿಬಿಟ್ಟೆ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕು. ಓಕೆ, ಅದು ಉಪಯೋಗ ಬರ್ದಿದ್ರು ಪರವಾಗಿಲ್ಲ. ನನ್ನ ಬ್ಯಾಗಲ್ಲಿ ಆತ್ಮೀಯರೇ 365 ದಿವಸನೂ ಛತ್ರಿ ಇರ್ತದೆ. ಅದು ಬೇಕಾಗಿರ್ಲಿ ಬೇಕಾಗದೆ ಇರ್ಲಿ, ಬ್ಯಾಗಲ್ಲಿ ಯಾವಾಗ್ಲೂ ಇರ್ತದೆ. ಯಾಕಂದ್ರೆ ಈಗಿನ ದಿನದಲ್ಲಿ ಯಾವಾಗ ಮಳೆ ಬರ್ತದೆ ಯಾವಾಗ ಮಳೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದು ಯಾವಾಗಲೂ ಕೂಡ ಇರಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಹಾಗೆ ನಿರಾಕಾರ ಶಕ್ತಿಗಳು ಕೂಡ ಇರಬೇಕಾಗ್ತದೆ. ಓಕೆ. ಓಂ ಶಾಂತಿ.